ಎಲ್ರಿಗೂ ನಮಸ್ಕಾರ. ನಾನು ದೀಪಕ್ ಸಿ ಎನ್, KRS ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಇವತ್ತು ನಾವು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿದ್ದೇವೆ. ಇವತ್ತು 19ನೇ ಜಿಲ್ಲೆಗೆ ನಾವು ಇವತ್ತು ಪ್ರವೇಶ ಮಾಡಿದ್ದೇವೆ. ನಮ್ಮೊಂದಿಗೆ ಉಡುಪಿ ಜಿಲ್ಲೆಯ ಪದಾಧಿಕಾರಿಗಳು ಇದ್ದಾರೆ. ಅಲ್ಲಿ ಅಶೋಕ್ ರಾಜ್ ಅವರು ಉಡುಪಿ ಜಿಲ್ಲಾಧ್ಯಕ್ಷರಿದ್ದಾರೆ, ಇಕ್ಬಾಲ್ ಶಿರೂರ್ ಅವರಿದ್ದಾರೆ, ಹನೀಫ್ ಕಾಪ್ ಅವರಿದ್ದಾರೆ, ನಮ್ಮ ಜಯಶ್ರೀ ಭಟ್ ಅವರಿದ್ದಾರೆ. ಈಗ ನಾವು ಇಲ್ಲಿ ನಮ್ಮ ಭ್ರಷ್ಟರೇ ಸಾರ್ವಜನಿಕ ಜೀವನ ಬಿಟ್ಟು ತೊಲಗಿ ಅಭಿಯಾನವನ್ನು ಶುರು ಮಾಡಿದ್ದೀವಿ. ನಮ್ಮೊಂದಿಗೆ ಇನ್ನು ನಮ್ಮ ಪಕ್ಷದ ಉಪಾಧ್ಯಕ್ಷರಾದಂಥ ಲಿಂಗೇಗೌಡ ಅವರು ಜಾಯ್ನ್ ಆಗ್ತಾರೆ ಇನ್ನು ಕೆಲವೇ ಸಮಯದಲ್ಲಿ. ನಾವು ಈಗ ಅಭಿಯಾನವನ್ನು ಶುರು ಮಾಡ್ಕೊಳ್ಳೋಣ. ಬನ್ನಿ, ಎಲ್ಲರೂ ಒಳಗಡೆ ಹೋಗೋಣ, ಒಂದಷ್ಟು ಪರಿಶೀಲನೆ ಮಾಡಿಕೊಂಡು ಬರೋಣ. ಅವರೆಲ್ಲ ಬರ್ತಾರೆ. ಈಗ ನಾವು ಕಾರ್ಕಳ ತಾಲೂಕು ಕಚೇರಿಯಲ್ಲಿದ್ದೀವಿ. ನಾವು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನೋಡ್ಬೋದು ಅವ್ಯವಸ್ಥೆಗಳು ಹೇಗೆ ಇದ್ದಾವೆ ಅಂತ ಯಾವುದೋ ಮಾಹಿತಿ ಇಲ್ಲ. ನೀವೇನು ಮಾಡ್ತಿರೋದಿಲ್ಲಿ? ನಿಮ್ದು ಐಡಿಯಲ್ಲಿ ಯಾಕೆ ಹಾಕೊಳ್ಳಲ್ಲ? ಸಿಗಾಕೊಳ್ಳುತ್ತೆ ಅಂದರೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡಬೇಕು. ಇಲ್ಲಿ ಸಿಗಾಕೊಳ್ಳುತ್ತೆ ಅಂದರೆ ನೀವು ಯಾರು ಹೇಗೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾರು ಹಾಕೊಂಡಿಲ್ಲ, ಅವರು ಹಾಕೊಂಡಿಲ್ಲ, ಈಗ ತೆಗಿತಾ ಇದ್ದಾರೆ, ಈಗ ಹಾಕೊಂಡಿದ್ದಾರೆ. ಮತ್ತು ಇವರೆಲ್ಲ ಹೇಗೆ ಬಾಕಿಯವರು ಅವರು ಮತ್ತೆ ಈಗ ಬನ್ನಿ, ಯಾವಾಗಲೂ ಐಡಿಯಾ ಹಾಕೋಬೇಕು ದಯವಿಟ್ಟು. ನೀವು ಯಾರು ಏನು ಅಂತ ಗೊತ್ತಾಗಲ್ಲ, ಮತ್ತೆ ಮುಚ್ಚಿಡ್ತಾ ಇದ್ದೀರಾ. ಗೌಡ್ರು ಸರಿಯಪ್ಪ, ಗೌಡ್ರು ಸರಿ. ನೋಡಿ, ಇವತ್ತೊಂದು ಪ್ರಾಬ್ಲಮ್ ಉಂಟು. ನೋಡಿ ಸರಿ ಇವತ್ತೊಂದು ಪ್ರಾಬ್ಲಮ್ ಇಲ್ಲಿ ಅದು ಕೇಳಿ, ನೀವು ಕೇಳಿ. ಇಲ್ಲಿ ನೋಡಿ, ಇಲ್ಲಿ ಅವ್ಯವಸ್ಥೆ ಹೇಗಿದೆ ಅಂತ ತೋರಿಸಿ. ಮೊಬೈಲ್ಗಳು ಏನೆಲ್ಲ ಕೆಲವರು ಸಪ್ರೇಟಾಗಿ ಕೇಳ್ಬೇಕು. ಕೇಳಿ ಏನು ಪ್ರಾಬ್ಲಮ್ ಬನ್ನಿ. ಐಡಿ ಕಾರ್ಡ್ ಕೇಳಬೇಕು, ಇಲ್ಲ ಐಡಿ ಕಾರ್ಡ್ ಖರ್ಚು ಹಾಕೋಬೇಕು. ಇದೇ ನೀವು ಯಾರಂತ ಗೊತ್ತಾಗಲ್ಲ. ಇಲ್ಲ ನೀವು ಕಾಂಟ್ರಾಕ್ಟ್ ಎಂಪ್ಲಾಯಿನೇ ಇದ್ದೇ ಇರ್ಬೋದು, ಜನರು ಗೊತ್ತಾಗಲ್ಲ. ದಯವಿಟ್ಟು ಐಡಿ ಕಾರ್ಡ್ ಹಾಕೋಬೇಕು. ಇಲ್ಲ ಬಂದಿದ್ರಾ? ಬಂದಿದ್ದು ಹೋಗಿದ್ದಾರಾ? ಹೋಗಿದ್ದಾರ 5 ಗಂಟೆಗೆ. ಓಕೆ, ಫೀಲ್ಡ್ ಹೋಗಿದ್ದಾರೆ. ಅವ್ರು ಯಾರು ಮೇಡಮ್? ಫೀಲ್ಡ್ಗೋ RI ರೈಟ್. ಹೆಸರು ಅವ್ರದ್ದು? ಶಿವಪ್ರಸಾದ್. ಮರಗಳ ದೀಪಕ ಶಿವಪ್ರಸಾದ್ ಅಂತ RI. ಅಲ್ಲ, ಇದಾಗಲಿ ರೂಟೀನ್ ಇದೆ. ಆಮೇಲೆ
ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಸಿಗೋದಿಲ್ಲ. ಆರೋಗ್ಯ ಸ್ವಾಮಿಗೆ ಲೊಕೇಶನ್ ಅಂತ ಕಳಿಸಿ. ಇದು ಎಲ್ಲ ಕಡೆ ಈಗ ಪಡಿತರ ಅಂಗಡಿಗಳಲ್ಲಿ ಕೊಡ್ತಾ ಇರುವಂಥದ್ದು ಇದಕ್ಕೆ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅಂತೇಳಿ ನೀವೀಗ ಫುಡ್ ಇನ್ಸ್ಪೆಕ್ಟ್ರು ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ನೀವು ಫುಡ್ ಇನ್ಸ್ಪೆಕ್ಟ್ರು ನೀವೇ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಗೊತ್ತು ಮಾಡ್ಕೊಳ್ಳೋಕ್ಕೆ ಸರ್ಕಾರ ಒಂದನ್ನ ನಿಗದಿಪಡಿಸಿದೆ. ಏನು ಹೇಳಿ ಹೇಳಿ ಎಲ್ಲಿ ಹಲವು ಕಡೆ ಪಡಿತರ ಅಂಗಡಿಗಳಲ್ಲಿ ದವಸಕ್ಕೆ ಧಾನ್ಯಕ್ಕೆ ಇಲ್ಲ, ಅದು ಲೈವ್ ಆಗ್ತಾ ಇದೆ. ಪಡಿತರ ಅಂಗಡಿಗಳಿಗೆ ಪಡಿತರ ಅಂಗಡಿಗಳಲ್ಲಿ ಮರಳು ಮಿಕ್ಸ್ ಮಾಡುವಂಥದ್ದು, ಮಣ್ಣು ಮಿಕ್ಸ್ ಮಾಡುವಂಥದ್ದು, ತೂಕ ಜಾಸ್ತಿ ಬರಲಿ ಅಂತ ಅನ್ನೋದೆಲ್ಲ ನಡೀತಾ ಇದೆ ಅಂತ ಮೊನ್ನೆ ಬರುತ್ತೆ ಪೇಪರ್ಗೆ. ಅದೇ ತೂಕಗಳು ಹೆಚ್ಚು ಕಡಿಮೆ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಪ್ರಮಾಣದಲ್ಲಿ ಏನು ಸರ್ಕಾರ ನಿಗದಿ ಮಾಡಿದೆ ಆ ಪ್ರಮಾಣದ ವಿತರಣೆ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ಸ್ ಇದೆ ಮೇಡಮ್. ಮತ್ತೆ ಅಷ್ಟಿಲ್ಲ ಅಲ್ಲ, ಇರುತ್ತೆ. ಆಮೇಲೆ ಕಾಸು ತಗೊಳ್ಳೋವಂಥದ್ದು ಬಯೋಮೆಟ್ರಿಕ್ಗೋಸ್ಕರ 10 ರೂಪಾಯಿ 20 ರೂಪಾಯಿ ತಗೊಳ್ಳೋವಂಥದ್ದು ಇದೆ. ನಮಗೂ ಬಂದಿದೆ, ಕಂಪ್ಲೇಂಟ್ಸ್ ಬಂದಿದೆ, ಈ ಭಾಗದಿಂದಲೂ ಬಂದಿದೆ. ನೀವು ಎಷ್ಟು ಇದ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದೀರಾ ಅಥವಾ ನೀವು ಹೋದಂಥ ಕಡೆ ಎಷ್ಟು ಕಡೆ ನೋಟಿಸ್ ಇಶ್ಯೂ ಮಾಡಿರೋದು ಅಂಥದ್ದು ಎಷ್ಟು ಆಗಿರ್ಬೋದು ಮೇಡಮ್? ನಾನಂದರೆ ಲೇಟೆಸ್ಟ್ ರೆವೆನ್ಯೂದಿಂದ ಪ್ರಮೋಷನ್ ಆಗಿ ಈಗಷ್ಟೇ ಬಂದು ಆಯಿತು, 3-4 ತಿಂಗಳಾಯಿತು. ಇಲ್ಲಿ ತನಕ ನಮ್ಮ ಮೇಡಮ್ ಇದ್ದರು, ಅವ್ರು ಮೊನ್ನೆಷ್ಟೇ ಪ್ರಮೋಷನ್ ಆಗಿ ಸರಿ ಮೇಡಮ್. ಈಗ 3-4 ತಿಂಗಳಲ್ಲಿ ನೀವು ಎಷ್ಟು ಇದಕ್ಕೆ ಭೇಟಿ ಕೊಟ್ಟಿದ್ದೀರಾ? ನಾನೊಂದು ಎಲ್ಲ ಸೊಸೈಟಿಗೆ ಹೆಂಗಿದೆ ಮೇಡಮ್? ಅದೆಲ್ಲ ಕರೆಕ್ಟಾಗಿ ಹೋಗ್ತಾಯ್ತಾ? ಕೆಲವು ಕಡೆ ಸ್ವಲ್ಪ ಅಸ್ತವ್ಯಸ್ತವಾಗಿತ್ತು, ಪ್ರದೇಶ ಇಂಥದ್ದೆಲ್ಲ ನಾನೆಲ್ಲ ಸೂಚನೆ ಕೊಟ್ಟು ಬಂದಿದ್ದೇನೆ. ಸೂಚನೆ ಕೊಟ್ಟು ಬಂದಿದ್ದೀರಾ? ನಿಮಗೆ ಯಾರೂ ಸಾರ್ವಜನಿಕರು ಇದು ಪಡಿತದಾರರು ಯಾರು ಕಂಪ್ಲೇಂಟ್ ಮಾಡಿಲ್ಲ? ಇದು ಅಂದರೆ ನಾನೀಗ 1 ವಾರ ಆಯಿತು, ನಾನು ಈಗ ಪೊಲೀಸ್ ಕೊಟ್ಟಾಗಿ ನಾನು ನಿಮಗೆ ಕೂತ್ಕೊಂಡೆ. ಅಷ್ಟು ತನಕ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಅಲ್ಲ ಸರಿ, ನೀವು ಅಸಿಸ್ಟೆಂಟ್ ಆಗಿದ್ದೀರಲ್ಲ, ಇದೇ ಇಲಾಖೆಯಲ್ಲಿ ಇದ್ರಿ. ಹಾಗಾಗಿ ಎಷ್ಟು ಕಳೆದ 1 ವರ್ಷದಿಂದ ಎಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ? ನಮ್ಮಲ್ಲಿ ರದ್ದುಪಡಿಸಿದ ಕಾರ್ಡ್ 1,563. 1,000 ಏನು ಕಾರಣಕ್ಕೆ? ಅದು ಒಂದು 4 ವೀಲರ್ ಇದೆ ಅಂತೇಳಿ 278 ಕಾರ್ಡ್ ಯೂಸ್ ಮಾಡಿದ್ದೇವೆ. ಮತ್ತು ಇದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಹೇಳಿ 258 ಕಾರ್ಡ್ ನಾವು ರದ್ದು ಮಾಡಿದ್ದೇವೆ. ಉಳಿದಿದ್ದು 1,000 ಒಟ್ಟಿಗೆ ಟೋಟಲ್ ಇಷ್ಟು. ಅದೇ ಟೋಟಲಿ ಸ್ವಯಂ ಆಗಿ ಕೊಟ್ಟದ್ದು 727. ಸ್ವಯಂ ಆಗಿ. ಹೌದು. ಇನ್ನು ಕಾರಣ ನೋಟಿಸ್ ಕೊಡ್ದೇನೆ ಏನೂ ಇಲ್ಲದೇನೆ ಕ್ಯಾನ್ಸಲ್ ಆಗಿರುವಂಥವು? ನೋಟಿಸ್ ಆಗೋದೇನು ಮಾಡಲಿಲ್ಲ. ಅದೇ ಸ್ವಯಂ ಅವರೇ ಸರೆಂಡರ್ ಮಾಡಿರೋದು. ಅಲ್ಲಲ್ಲ, 4 ಚಕ್ರದ ವಾಹನ ಇದ್ದದ್ದು ಅದು ಇನ್ನು 700 ಚಿಲ್ಲರೆ ಸ್ವಯಂ ಆಗಿ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಸರೆಂಡರ್ ಮಾಡಿದ್ದಾರೆ ವಿತೌಟ್ ನೋಟಿಸು. ನಮಗೆ ಹಲವಾರು ಕಡೆಗೆ ಕಂಪ್ಲೇಂಟ್ ಬರ್ತಿದ್ದಾರೆ, ಯಾವುದು ನೋಟಿಸ್ ಇಶ್ಯೂ ಮಾಡಲ್ಲ, ಅವ್ರು ಏನೋ ತರಲೆ ಮಾಡ್ತಾರೆ, ಕ್ವಶನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ಕಾರ್ಡನ್ನು ಕ್ಯಾನ್ಸಲ್ ಮಾಡ್ತಾರೆ. ಅವರು ಮತ್ತೆ ಬಂದು ಅಪ್ಲೈ ಮಾಡ್ತಾರೆ. ಅವ್ರಿಗೆ ಹಲವಾರು ತಿಂಗಳುಗಳು ರೇಷನ್ ಇಲ್ಲದೇನೆ ಸರ್ಕಾರ ಅವ್ರಿಗೆ ತಲುಪಬೇಕಾಗಿರುವಂಥವ್ರದ್ದು ಬೇಕು ಅಂತಲೇ. ಯಾಕೆ ಅಂದರೆ ಅವರು ಪ್ರಶ್ನೆ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಅವ್ರನ್ನ ಇನ್ನೊಂದ್ಸಲ ಅವ್ರಿಗೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಬೆದರಿಸುವಂಥ ಕೆಲಸಗಳಾಗ್ತಿದ್ದಾವೆ. ದಯವಿಟ್ಟು ಯಾವುದೇ ಒಂದು ನಿಮ್ಮ ಗಮನಕ್ಕೆ ಮತ್ತೆ ಅಪ್ಲೈ ಮಾಡ್ತಿದ್ದಾರೆ ಅಂದರೆ ಅವ್ರದ್ದು ಕ್ಯಾನ್ಸಲ್ ಆಗಿದ್ದಾನೆ ಅಂತಲೇ ಅರ್ಥ. ಅದು ರಿವೈವ್ ಮಾಡಬೇಕು, ಅವ್ರಿಗೆ ತಿಂಗಳಾನುಗಟ್ಟಲೆ ಅಳಿಸೋವಂಥ ಒಂದು ಕೆಲಸಗಳಾಗ್ತಿದ್ದಾವೆ. ದಯವಿಟ್ಟು ಆ ಕಡೆ ಗಮನ ಹರಿಸಬೇಕು. ಇಲ್ಲದೇ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ಅದು ಕಾರಣ ಇಲ್ಲದೇ ನೋಟಿಸ್ ಕೊಡ್ದೇ ಕ್ಯಾನ್ಸಲ್ ಆಗಿದೆ ಅಂತಂದರೆ ಅಲ್ಲಿ ನಿಮ್ಮ ಇಲಾಖೆಯಿಂದ ತಪ್ಪಾಗಿದೆ ಅಂತ ಅರ್ಥ. ಇದ್ರ ಬಗ್ಗೆ ತಾವು ಗಮನ ವಹಿಸಬೇಕು. ಜನರಿಗೆ, ಬಡ ಜನರಿಗೆ ಎಸ್ಪೆಷಲಿ ಅಲಿಸಬಾರ್ದು, ತಕ್ಷಣದಲ್ಲಿ ಕೊಡಬೇಕು. ಬೇರೆ ರೀತಿ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೋಬೇಕು. KRS ಪಕ್ಷ ಅಂತ ಮೇಡಮ್, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಸಾರ್ವಜನಿಕರ ದನಿಯಾಗಿ ಕೆಲಸ ಮಾಡಬೇಕು ಅಂತ ಮಾಡ್ತಾ ಇರುವಂಥದ್ದು. ಸರ್ಕಾರಿ ಕಚೇರಿಗಳಲ್ಲಿ ಏನು ಸವಲತ್ತು ಸಿಗಬೇಕಾಗಿದೆಯೋ ಆ ಸವಲತ್ತು ಜನಗಳಿಗೆ ಸಿಗಬೇಕು. ಸಿಗಲಿಲ್ಲ ಅಂದರೆ ಸರ್ಕಾರಿ ಅಧಿಕಾರಿಗಳನ್ನು ಕೇಳುವ ಕೆಲಸವನ್ನು ನಾವೇ ಮಾಡೋಣ, ಸ್ವಯಂ ಪ್ರೇರಿತರಾಗಿ ಮಾಡಬೇಕು ಅನ್ನೋ ರಾಜಕೀಯ ಪಕ್ಷವಾಗಿ ಅಂತ ಮಾಡ್ತಾ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ಎಲ್ಲಿ ಪಡಿತರ ಅಂಗಡಿಗಳಿಗೆ ಹೋಗುವಂಥದ್ದು, ಚೆಕ್ ಮಾಡುವಂಥದ್ದು, ಅಲ್ಲಿ ಅನ್ಯಾಯ ನಡೀತಾ ಇದೆಯಾ ಏನು ಕತೆ ಅಂತ ಅನ್ನುವಂಥದ್ದನ್ನು ಇಲ್ಲಿರುವಂಥ ನಮ್ಮ ಪದಾಧಿಕಾರಿಗಳು ನಿಮ್ಮ ಗಮನಕ್ಕೆ ತರ್ತಾರೆ. ಸಂಬಂಧಪಟ್ಟಂಥ ಆಯಾ ಅಧಿಕಾರಿಗಳು ಯಾರಿದ್ದಾರೋ ಅವರ ಗಮನಕ್ಕೆ ತರ್ತಾರೆ, ಅವರು ಕ್ರಮ ತೆಗೆದುಕೊಳ್ಬೇಕು. ಇದನ್ನು ಹೇಳೋದಕ್ಕೆ ಅಂತೇಳಿ ಈಗ ನಾವು ಲಂಚಮುಕ್ತ ಅಭಿಯಾನ ಅಂತ ಮಾಡ್ತಾಯಿದ್ದೀವಿ. ಈಗ ಇದು 18-19 ದಿನ, ಸುಮಾರು 18ನೇ ಜಿಲ್ಲೆ ಈಗ ನಾವು ನಿಮ್ಮದು ದಕ್ಷಿಣ ಕನ್ನಡ ಮಾಡ್ತಾ ಇರುವಂಥದ್ದು. ಹಾಗಾಗಿ ನಿಮಗೆ ನೀವು ಬೇರೆ ಬೇರೆ ತಾಲೂಕುಗಳಲ್ಲಿ ನಿಮ್ಗೆ ಯಾರು ಸಂಪರ್ಕ ಇದ್ದಾರೆ ಅವ್ರ ಇದನ್ನು ಹೇಳಬೇಕು ವಿಚಾರಗಳನ್ನು.
ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವ ಮತ್ತು ನಮಗೆ ಕೆಲಸ ಮಾಡಲು ಸಿಕ್ಕಿರುವಂಥ ಅವಕಾಶವನ್ನು ಒಂದು ಸಾರ್ಥಕತೆಗೆ ಬಳಸ್ಕೊಳ್ಳುವಂಥ ಕೆಲಸ ಆಗಬೇಕು ಅಂತ ಹೇಳೋದಕ್ಕೆ ಮತ್ತು ಮುಂದಿನ ದಿನಗಳಲ್ಲಿ ವ್ಯಾಪಕವಾಗಿ ನಾವು ಕೇಳ್ತೀವಿ. ನಿಮ್ಮ ಹಿರಿಯ ಅಧಿಕಾರಿಗಳು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಜನಪ್ರತಿನಿಧಿಗಳು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಜವಾಬ್ದಾರಿಯುತವಾದಂಥ ರಾಜಕೀಯ ಪಕ್ಷವಾಗಿ ಪ್ರಶ್ನೆ ಮಾಡುತ್ತೆ ಜನಗಳ ಪರವಾಗಿ ಅಂತ. ನಮ್ಗೆ ಇನ್ನೊಂದು ಕುತೂಹಲ ಇತ್ತು. ಇದು ಈಗ ಹೊಸದಾಗಿ ಯುವಕ ಯಾರು ಸುನೀಲ್ ಕುಮಾರ್ ಇಲ್ಲಿ ಶಾಸಕರು, ಕಾರ್ಕಳದ ಶಾಸಕರು, ಈಗ ಮಂತ್ರಿ ಆಗಿದ್ದಾರೆ. ಯಾವುದೋ ಮಂತ್ರಿ ಇಂಧನ ಮತ್ತು ಕನ್ನಡ ಮತ್ತು ಸಂಸ್ಕೃತಿ. ಹಾಂ, ನಾವೊಂದು ಕುತೂಹಲ ಇತ್ತು. ಬಹುಶಃ 5 ತನಕ ಇಲ್ಲಿ ಹೊಸದಾಗಿ ಈಗ ಒಂದು 10-15 ದಿವಸ, ಒಂದು ತಿಂಗಳಾಯಿತು ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ್ದು, ಮಂತ್ರಿಯಾಗಿ ಪದಗ್ರಹಣ ಮಾಡಿ. ಕಡೆ ಪಕ್ಷ ಈ ಸಂದರ್ಭದಲ್ಲಿ ಆದ್ರೂ 5:15 ಗಂಟೆ ತನಕನಾದರೂ ಇಲ್ಲಿ ನೌಕರರು ಕೆಲಸ ಮಾಡ್ತಾ ಇದ್ದಾರೇನೋ, ಬ್ಯಾಕ್ಲಾಗ್ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ. ಅದಿಲ್ಲ. ಅಂದರೆ ನೀವು ಮಾಡಬೇಕಾದ್ರೆ ನೀವೇ ಸ್ವಯಂ ಪ್ರೇರಿತರಾಗಿ ಮಾಡಬೇಕು. ನಿಮ್ಮನ್ನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವೇ ಕೇಳಬೇಕು ಅಂತ ಅನಿಸುತ್ತೆ, ಕೇಳುತ್ತೆ. ದಯವಿಟ್ಟು ಮಾಡಿ. ಎಲ್ಲ ಹೋಗ್ಬಿಟ್ಟಿದ್ದೀರಾ ಮನೆಗೆ? ಹಾಂ, ಫೀಲ್ಡ್ ಎಲ್ಲ ಹೋಗ್ತಾರೆ. ಅಲ್ಲ, ಫೀಲ್ಡ್ ಹೋಗ್ತಾರೆ. ಇವಾಗ ಎಷ್ಟೊತ್ತು ಬಂದೇ ಇಲ್ವಾ? ಫೀಲ್ಡ್ಗೆ ಹೋದವ್ರು ಬರಬೇಕಲ್ವಾ? ಬಂದಿದ್ರು, ಪುನಃ ಮತ್ತೇನು ಹೋಗಿದ್ದಾರೆ. ಫೀಲ್ಡ್ಗಳ ಮಂತ್ ಎಂಡಿಂಗ್ ಅಲ್ಲ, ಫೈಲೆಲ್ಲ ಕೊಡಬೇಕಲ್ಲ, ಅಪ್ಲೋಡ್ ಮಾಡಬೇಕು. ಆನ್ಲೈನ್ ಸಿಸ್ಟಮ್ ಅಲ್ಲ. ನಿಮ್ಮ ಹೆಸರು? ಮಲ್ಲೇಶ್ ಅಂತ. ನೀವು ಸರ್ವೇ ನೀವು ಫೀಲ್ಡಲ್ಲೆಲ್ಲ ಇಲ್ಲಿ ಆಫೀಸ್? ರೈಟ್. ಎಷ್ಟು ಜನ ಇದ್ದಾರೆ ಸರ್ವೇರ್ಸು? ಒಟ್ಟು ಲೈಸೆನ್ಸ್ ಸರ್ವೇರ್ಸ್ 7 ಜನ ಇದ್ದಾರೆ. ಗೌರ್ಮೆಂಟ್ ಸರ್ವೇರ್ಸ್ 6 ಜನ ಇದ್ದಾರೆ. ಲೈಸೆನ್ಸ್ಡ್ ಅಂದರೆ ಹೊರಗಡೆಯಿಂದ ತೆಗೆದುಕೊಂಡಿರುವಂಥದ್ದು, ಕಾಂಟ್ರಾಕ್ಟಲ್ಲಿ ಕಾಂಟ್ರಾಕ್ಟ್ ಲೈಸೆನ್ಸ್ ಕೊಟ್ಟು ಎಲ್ಲ ಹೇಳಿ. ಎಲ್ಲರೂ ಮಾತಾಡ್ತಾರೆ. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ KRS ಪಕ್ಷದಿಂದ ಪಾರ್ಟಿಯಿಂದ ಕೊಡ್ಬೇಕಲ್ವಾ? ಎಷ್ಟು ತಿಂಗಳಾಯ್ತು ಅವ್ರು ಬಂದು? ಮತ್ತೆ ಇನ್ನೂ ಕೊಟ್ಟಿಲ್ಲ ಅಂದರೆ ಸರ್ಕಾರ ಆದೇಶ ನಿಮ್ಗೆ ತೋರಿಸೋಣ ಇಲ್ಲಿ ಸರ್ಕ್ಯುಲರ್ಗಳು. ಹಾಂ, ತಕ್ಷಣ ಅದು ಮೊನ್ನೆ ಅಂದರೆ ಎಷ್ಟು, ಯಾವಾಗ? ದಯವಿಟ್ಟು ಬೇಗ ಅವ್ರಿಗೆ ಇದು ಇಲ್ಲ, ಅವರು ಯಾರೋ ಖಾಸಗಿ ವ್ಯಕ್ತಿ ಇಲ್ಲಿ ಬಂದು ಕುಳಿತಿದ್ದಾರೆ ಅಂತಲೇ ಅರ್ಥ ಆಗುತ್ತೆ ಅಲ್ಲ. ನಾವೇ ತಿಳ್ಕೋಬೇಕು. ಇಲ್ಲ, ಪ್ಲಾಟಿಂಗ್ ಅರ್ಜಿ ಕೊಟ್ಟಿದ್ದೇವೆ. ಎಷ್ಟು ತಿಂಗಳಾಯ್ತು? ಆಗಲಿಲ್ಲ. ಎಷ್ಟು ತಿಂಗಳಾಯ್ತು? ಇದು 3 ವರ್ಷ ಚಿಲ್ಲರೆ ಆಯಿತು. 4 ವರ್ಷ ಆಗ್ತದೆ. ಈಗೇನು ಹೇಳ್ತಾರೆ? ಅಲ್ಲ, ನಿಮಿಷ ನಮ್ಮಲ್ಲಿಲ್ಲ, ನಮ್ದು 1 to 5 ಮಾಡಿ ಕಳಿಸಿಕೊಟ್ಟಿದ್ದೇವೆ. ಅವಾಗಲೇ ಕಳಿಸಿಕೊಟ್ಟರೆ 1 to 5 ಮಾಡಲಿಕ್ಕೆ ಅಲ್ಲಿ ಈಗ ಇವರು ನಿಮ್ಮ ಪೆಂಡಿಂಗ್ ಗ್ಯಾರಂಟಿ ಇಲ್ವಾ ಇಲ್ಲಿ? ಇಲ್ಲ, 100% ಇಲ್ಲ. ನಿಮ್ದು ತಹಶೀಲ್ದಾರ್ ಆಫೀಸ್ ಅಲ್ಲೇ ಉಂಟು, ಕೆಳಗಡೆ. ಅಲ್ಲಿ ಕೆಳಗಡೆ ಕೇಳಿದ್ದೀರಾ ನೀವು? ಈಗ ಫಸ್ಟಿಗೆ ನೀತಾ ಅಂತ ಇದ್ದಾರಲ್ಲ, ಅವ್ರ ಹತ್ರ ಉಂಟಂತೆ. ಅವ್ರು ಹೇಳ್ತಾ ಇದ್ದಾರೆ ಈಗ ಒಂದೊಂದು ಕಾರಣ. ಅಲ್ಲಿ ಹೋಗೋಣ ಮೇಡಮ್. ಒಂದು ನಿಮ್ಮ ಟೇಬಲ್ ಕೆಲಸ ಮುಗಿದು ಅದು ಇನ್ನೊಂದು ಟೇಬಲ್ಗೆ ಪಾಸ್ ಆಗಿದೆ ಅಂತ ಅನ್ನೋದಕ್ಕೆ ಹೇಗೆ ಗೊತ್ತಾಗುತ್ತೆ ಇವರಿಗೆ, ಸಂಬಂಧಪಟ್ಟವ್ರಿಗೆ? ಅಲ್ಲಿ ನಾವು ರೈಟಿಂಗ್ ರಿಜಿಸ್ಟರ್ ಎಂಟ್ರಿ ಮಾಡಿ ಕಳಿಸಿಕೊಟ್ಟಿರ್ತೇವೆ ಅಲ್ಲಿ ತಹಶೀಲ್ದಾರ್ ಅಲ್ಲ, ಅವರಿಗೆ ನೀವು ರಿಜಿಸ್ಟರ್ ಎಂಟ್ರಿ ಮಾಡಿ ಅಲ್ಲಿ ಕಳಿಸಿರ್ತೀರಿ. ಇವ್ರಿಗೆ ಗೊತ್ತಾಗುತ್ತೆ? ಅವರು ಆಫೀಸಿಗೆ ಬರ್ತಾರಲ್ಲ, ಅವಾಗ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಗೊತ್ತೇ ಇಲ್ಲ. ಈಗ ನಿಮ್ಮ ಹತ್ರ ಇದೆಯಾ? ಅಲ್ಲ ಹತ್ರ ಇದೆಯಾ? ಬಂದಿದ್ದಾರೆ ಸರ್, ತುಂಬಾ ಸಲ ಅಲ್ಲ, ಬಂದಿದ್ದಾರೆ. ನಿಮ್ಗೆ ಹೇಳಿದ್ರೆ ಅವರು ಅಲ್ಲಿ ಕೆಳಗಡೆ ಹೋಗಿದೆ ಅಂತ? ಕೆಳಗೆ ಹೋಗೋದಕ್ಕೆ ಮೇಲೆ ಉಂಟಂತ ಹೇಳ್ತಾರೆ. ಮೇಲೆ ಉಂಟದಕ್ಕೆ ಬೇರೆ ಇನ್ನೊಬ್ಬರ ಹತ್ರ ಈಗ ಅಲೆ ತರಿಸ್ತಾ ಇರ್ತಾರೆ. ಇಲ್ಲ, ನಾವು ಎಷ್ಟು ಖಂಡಿತ ನಾವು ಅಲ್ಲೇ ಮಾಡಿದ್ದೇವೆ, ಹೇಳಿ. ನೀವು ಹೇಳಿದ್ರ ಇಲ್ಲಿ ಹೇಳಿದ್ದಕ್ಕೆ ಕೆಳಗೆ ಉಂಟಂತ ಹೇಳಿದ್ರು. ಕೆಳಗೆ ಹೇಳಿದ್ರೆ ಅವರು ಇಲ್ಲಿ ಮೇಲೆ ಸರ್ವೆ ಆಫೀಸ್ ಹತ್ರ ಕೇಳಿ ಅಂತ ಹೇಳ್ತಾರೆ. ಅದು ನಾವು ಎಲ್ಲಿ ಅಂತ ಅಲ್ದಾಡುದು? ಆಯ್ತು, ಕೇಳಿದಾಗ ಮೇಲೆ ಹೌದು, ನೀ ತರೋ. ಈಗ ಅಲ್ಲಿ ಹೋಗಿರಿ, ಅಲ್ಲಿ ಅವ್ರನ್ನೆಲ್ಲ ಇಟ್ಕೊಂಡಿರಿ. ನಾವು ಬರ್ತೀವಿ, ಬೇರೆಲ್ಲ ಮುಗಿಸ್ಬೇಕು. ನಮ್ಮವ್ರ ಯಾರು ಜೊತೆ ಹೋಗಿ ಯಾರು ಒಬ್ರು ಕೇಳಿ ಅದನ್ನ ಅವ್ರನ್ನ. ಅಲ್ಲಿ ಅವ್ರ ಏನಪ್ಪ ಯಾಕೆ ಅಂತ ಕೇಳಿ. ನೀವೇ ಹೋಗಿ, ನೀವು ಯಾರು ಹೋಗಿ. ನಿಮ್ಮಲ್ಲಿ ಎಷ್ಟು ಸರ್ವೆಗೆ ಅಪ್ಲಿಕೇಶನ್ ಬಂದಿದೆ ಮೇಡಮ್? ಈ ತಿಂಗಳಿಗೆ ಅಲ್ಲ, ಒಟ್ಟಾರೆ ಎಷ್ಟು ಪೆಂಡಿಂಗ್ ಇದೆ? 1200 ಪೆಂಡಿಂಗ್ ಇದೆ.
ನಿಮ್ಮಲ್ಲಿ ಸರ್ವೇಯರ್ಸ್ ಎಷ್ಟು ಜನ ಇದ್ದಾರೆ? ಸರ್ವೇಯರ್ ಲೈಸೆನ್ಸ್ ಸರ್ವೇಯರ್ ಹೇಳಿದ್ದಾರೆ, ಗೌರ್ಮೆಂಟ್ ಸರ್ವೇಯರು 5 ಜನ ಇದ್ದಾರೆ. ಸಾಕಾಗ್ತಿಲ್ವಾ ಇದು ಅಷ್ಟೊಂದು ಪೆಂಡಿಂಗ್ ಇದೆಯಲ್ಲ? ಅದು ನಮ್ಮಲ್ಲಿ ಇಡೀ ಒಟ್ಟಾರೆ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ. ರೈತರನ್ನ ಮತ್ತೆ ಭೂಮಿ ಇರೋರ್ನ ಬಹಳ ಸತಾಯಿಸ್ತಿರೋದು ಅಂದ್ರೆ ತಾಲೂಕು ಕಚೇರಿಗಳಲ್ಲಿ ಸರ್ವೆ ಜನ ಬೈಕೊಂಡು ಓಡಾಡ್ತಿದ್ದಾರೆ. ರೈತರಂತೂ ಇಡೀ ಶಾಪ ಆಗ್ತಿದ್ದಾರೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ. ಇಲ್ಲ ಸರ್, ಆ ಥರ ತುಂಬಾ ದುಡ್ಡು ಕೇಳ್ತಾರೆ. ಒಂದು ಸರ್ವೆ ಮಾಡಬೇಕು ಅಂದ್ರೆ 10,000, 15,000, 20,000 ಕೇಳ್ತಾರೆ. ದಯವಿಟ್ಟು ನಮ್ಮ ಗಮನಕ್ಕೆ ಬಂದ್ರೆ ನಾವು ಖಂಡಿತ ಸುಮ್ಮನೆ ಇರೋದಿಲ್ಲ. ನಾವು ಆದ್ರೆ action ಖಂಡಿತ ಒಟ್ಟಾರೆ ಮಾಡ್ತೇವೆ. ಹಾಗೆ ನಿಮ್ಗೆ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಅದು ನಾವು ಇಡೀ ಸರ್ವೆ ಡಿಪಾರ್ಟ್ಮೆಂಟ್ ನ ಜನ ಇಡೀ ರಾಜ್ಯದಲ್ಲಿ ಶಾಪ ಆಗ್ತಿದ್ದಾರೆ. ನಮ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆಕ್ಷನ್ ಮಾಡಿಯೇ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಏನಾದ್ರು ಗಮನಕ್ಕೆ ಬಂತಂದ್ರೆ ನಿಮ್ಗೆ ಸಂಪರ್ಕ ಮಾಡ್ತಿದ್ರೆ ನಮ್ಮ ಖಂಡಿತ ಸರ್. ಮಂಗಳೂರು ಇಲ್ಲಿ ಉಡುಪಿ ಜಿಲ್ಲಾ ಸ್ಥಳೀಯ ಕಾರ್ಯಕರ್ತರು ಪದಾಧಿಕಾರಿಗಳು ನಿಮ್ಗೆ ಸಂಪರ್ಕ ಮಾಡ್ತಾರೆ. ದಯವಿಟ್ಟು ನಾವು ಯಾವುದೇ ರೀತಿಯ ನಮ್ಮ ಸ್ವಂತ ಕೆಲಸ ಇದು ನಮ್ಮವರು ಇವರು ನೋಡಿ ಪರಿಚಯ ಮಾಡ್ಕೊಡಿ, ಪರಿಚಯ ಇದ್ದಾರೆ ಇವ್ರು ಮಾಡ್ಕೊಡಿ ಅಂತ ಬರೋದಿಲ್ಲ. ಸಾರ್ವಜನಿಕರದು ಎಲ್ಲ ಆನ್ಲೈನ್ ಸರ್. ನ್ಯಾಯಬದ್ಧವಾಗಿರುವಂತದ್ದನ್ನು ಮಾತ್ರ ಕೇಳುವಂಥದ್ದು. ದಯವಿಟ್ಟು ಎಲ್ಲ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿ. ಎಲ್ಲ ಬೇರೆ ಎಲ್ಲ ಆನ್ಲೈನ್ ಎಲ್ಲೂ ಇಟ್ಕೊಳ್ಳೋಕೆ ಅವಕಾಶ ಇಲ್ಲ. ಪಿಪೋ ಸಿಸ್ಟಮ್ ಫಸ್ಟ್ ಇನ್ ಫಸ್ಟ್ ಔಟ್. ಹಾಗಾಗಿ ಯಾವ ಫೈಲ್ ಹೇಗೆ ಅಲಾಟ್ಮೆಂಟ್ ಆಗ್ತದೆ ಅದೇ ರೀತಿ ಅಪ್ಲೋಡು ಪ್ರತಿಯೊಂದು ಲಾಗಿನ್ಗಳಲ್ಲೂ ಪಿಪೋ ಸಿಸ್ಟಮ್ ಉಂಟು. ಎಲ್ಲೂ ಪೆಂಡಿಂಗ್ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅದು ಎಕ್ಸೆಪ್ಟ್ RTC ಕರೆಕ್ಷನ್ ಮತ್ತೆ LND ಕೇಸ್ಗಳು ಮಾತ್ರ ಡಿಲೇ ಆಗ್ತಿದ್ದಾವೆ. ಅದು RTC ಮತ್ತು ಆ ಥರ ಮಿಸ್ ಮ್ಯಾಚ್ ಇರೋ ಕಾರಣ ಕೆಲವು ಡಾಕ್ಯುಮೆಂಟ್ಸ್ಗಳ ಕೊರತೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತದೆ. ಹೊರತಾಗಿ ಬೇರೆ ಕರೆಕ್ಟ್ ಇರೋ ಫೈಲ್ಗಳು ವಿದಿನ್ ಅಳತೆಯಾಗಿ ವಿದಿನ್ 20 ದಿವಸಗಳ ಖಂಡಿತ ನಮ್ದು ಲೆವೆಲ್ ಇಶ್ಯೂ ಆಗ್ತಾ ಇದೆ ಪ್ರೆಸೆಂಟ್. ಅದೇ ಸ್ಟಾಫ್ ಕಮ್ಮಿ ಇದೆ, ಆದ ಕಾರಣ ಸ್ವಲ್ಪ ಡಿಲೇ ಇದೆ. ಅವ್ರಿಗೂ ತಾವು ಸರ್ ರೆಕಾರ್ಡ್ ನಿಮಗೂ ಅವ್ರ ಸಂಬಂಧ ಇಲ್ಲ. ಇಲ್ಲ ನಮ್ದೇ ನಮ್ಮ ನಿಮ್ದೇ ರೆಕಾರ್ಡ್ ಅವ್ರಿಗೆ ಹಾಕ್ಬಿಟ್ಟು ನಿಮ್ಮ ಟೇಬಲ್ ಮೇಲೆ ಇಲ್ಲಿ ಎಲ್ಲ ಹಾಕೋಬಹುದು. ಅಲ್ಲಲ್ಲ ಅದೇನೆ ಇದೇನಾಗ್ತಾ ಇದೆ ಅಂದರೆ ಇಲ್ಲಿ ಯಾರಿಗೂ ಪ್ರವೇಶಾತಿ ಇಲ್ಲ ಅಲ್ವಾ? ಈಗಿದ್ದಾಗ ಏನಾಗುತ್ತೆ, ನೀವು ಯಾರು ಅನ್ನೋದು ಗೊತ್ತಾಗಬೇಕು. ಯಾಕೆಂದರೆ ಡಾಕ್ಯುಮೆಂಟ್ ಸೆಕ್ಷನ್ ಇದು ಯಾರು ಇದ್ದಾರೆ ಅಂತಲೇ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ತಕ್ಷಣ ಅರೇಂಜ್ ಮಾಡಿ. ಸರಿ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ಸ್. ಈಗ ಹೋಗೋಣ. ಬರ್ತಾ ಇದ್ದೀನಿ ನೀವೆಲ್ಲಿ ಬಂದಾಗ ಇರಲಿಲ್ಲ? ನಾನು ಹೊರಗೆ ಹೋಗಿದ್ದೆ ಇದಕ್ಕೆ ಸ್ಪಾಟ್ ಇನ್ಫೆಕ್ಷನ್ ಒಂದು ಅಲ್ಲಿ ಆಸ್ಪತ್ರೆ ಇದಕ್ಕೆ ಅವರೆಲ್ಲಿಗೆ ಹೋದ್ರು? ಅವರಿಗೆ ಹೋದ್ರು ಸರ್ ಸಂಜೆ. ಅಲ್ಲ ಸಂಜೆ ಎಷ್ಟೊತ್ತಿಗೆ ಟೈಮು? ಇಲ್ಲ ಕೆಳಗೆ ಹೋದ್ರು ಈಗ ಹೊರಗೆ. ಅಲ್ಲ ಅದೇ ಅವ್ರು ಯಾರು ಸರ್? ಔಟ್ಸೋರ್ಸಿಂದ ಬಂದು ಸರ್ ಅವರು. ಅದೇ ಯಾವ ಕಂಪ್ನಿಯಿಂದ ಔಟ್ಸೋರ್ಸ್? ಅದು DC ಆಫೀಸಿಂದ ಆಗ್ತಾರೆ. ನಾವು ಇಲ್ಲಿ ಈಸಿ ಅಲ್ಲ, ನಿಮ್ಗೆ ಗೊತ್ತಿರ್ಬೇಕಲ್ಲ, ನೀವು ಇಲ್ಲಿ ಇನ್ಚಾರ್ಜು. ಯಾವ ಕಂಪ್ನಿಯಿಂದ ಬಂದಿರ್ತಾರೆ, ಯಾವ್ದೋ ಒಂದು ಔಟ್ಸೋರ್ಸ್ ಕಂಪ್ನಿ ತಾನೇ ಹೌದು. ಅದು ಯಾವ್ದು ಅಂತ ಗೊತ್ತಿದ್ರೆ ನೀವು ನಿಮ್ಮ ಸುತ್ತಮುತ್ತ ದಿನನಿತ್ಯ ಕೆಲಸ ಮಾಡುವಂತವ್ರು ನಿಮ್ಗೆ ಗೊತ್ತಿಲ್ಲ ಅಂತ ಎಷ್ಟು ಬಂದು ಸರ್ ನಾವು ಮರಬಡಿ ಹಾಗೆ. ಎಷ್ಟು ದಿನ ಆಯ್ತು ನೀವು ಬಂದು? ಯಾರು? ನೀವು ಬಂದು ನನಗೆ 6 ತಿಂಗಳಾಯ್ತು ಸರ್. 6 ತಿಂಗಳಾಯ್ತು ಅಂದ್ರೆ ಅವ್ರು ಎಷ್ಟು ದಿನದಿಂದ ಇದ್ದಾರೆ? ಇಲ್ಲ ಸರ್ ನಾನು ನೋಡಿ ಹೇಳ್ತೇನೆ ನಾನು. ನೋಡಿ ಹೇಳ್ತೀನಿ. ಅಲ್ಲ ಇಲ್ಲ, ಅವರು ಅಕ್ರಮವಾಗಿ ಇಲ್ಲಿ ಬಂದು ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅರ್ಥ ಆಗುತ್ತೆ. ಇಲ್ಲ ಸರ್, ಇಲ್ಲ ಸರ್, ಹಾ? ಇಲ್ಲ ಇಲ್ಲ ಅಂತ ಅಂದ್ರೆ ಶಿವಪ್ರಸಾದ್ ಶಿವಪ್ರಸಾದ್ ಅಂತ. ನಿಮ್ಮ ಹೆಸರಲ್ಲ ಅವ್ರ ಹೆಸರು. ಯಾರು? ಆಕೆ ಹೆಸರು ಈಗ ಇಲ್ಲಿ ಶುಭ ಕೊಡ್ತಿದ್ದಾರೆ. ಶುಭ ಶುಭ ಅವ್ರು ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದಾರೆ? ಯಾರು ಅವರು? ಈಗ 3 ತಿಂಗಳಿಂದ ಸರ್. 3 ತಿಂಗಳಿಂದ. ಹೌದು ಸರ್. DC ಆಫೀಸಿಂದ ಅಲ್ಲಿಂದ ನಿಮ್ಗೆ ಏನೋ ಕಳ್ಸಿರ್ತಾರಲ್ವಾ, ಇಂಥವ್ರನ್ನ ನೀವು ನಾನು ಅಲರ್ಟ್ ನೋಡಿ ಮಾಡಿದ್ದೀನಿ ಅಂತ ಹೇಳ್ತೇನೆ, ಅಂದ್ಬಿಟ್ಟು. ನೋಡಿ ಹೇಳ್ತೇನೆ ಸರ್. ಅಲ್ಲ ನೋಡಿ ಈಗ ಈಗ ತೆಗೀರಿ ಅಂತ ಹೇಳಿದ್ರೆ ಶಿವಪ್ರಸಾದ್ ಅವರೇ, ನೀವು ರೆವಿನ್ಯೂ ಇನ್ಸ್ಪೆಕ್ಟ್ರು ಹೌದು ಸರ್. ಹೌದಲ್ವಾ? ಈಗ ನಿಮ್ಮದೇ ಕೆಳಗಡೆ ಕೆಲಸ ಮಾಡ್ತಾರಂತ ಹೆಣ್ಮಕ್ಳು ಹಾಕಿ ಹೌದಲ್ಲ? ಹೌದು ಸರ್. ನಿಮ್ಮದೇ ಸೆಕ್ಷನ್ ಕೆಲಸ ಮಾಡ್ತಾರಲ್ಲ, ಅವರಿಗೆ ನೀವು ಯಾವ್ದೋ ಕಂಪನಿಯಿಂದ ಔಟ್ಸೋರ್ಸ್ ಕಳಿಸ್ಕೊಟ್ಟಿದ್ರು ಕೂಡ ಇಷ್ಟು ದಿನ ಕೆಲಸ ಮಾಡಿದ್ದಾರೆ ಅಂತ ಅನ್ನುವಂಥದ್ದನ್ನ ಅಟೆಂಡೆನ್ಸ್ ರಿಜಿಸ್ಟರ್ನೋ ಏನೋ ಕಳಿಸ್ಕೊಡುವಂತ ಜವಾಬ್ದಾರಿ ಇರುವಂಥದ್ದು ನಿಮಗೆ ಹೌದು ಸರ್. ಹೌದಲ್ವಾ? ಮತ್ತೆ ನನಗೆ ಅವ್ರ ಬಗ್ಗೆ ಗೊತ್ತೇ ಇಲ್ಲ. ಅದು ಯಾವ ಕಂಪ್ನಿ ಕಳಿಸ್ತೀರಾ? ನೀವು ಬಂದಾಗಿದೆ, ಇವ್ರು ಬಂದು 3 ತಿಂಗಳಾಗಿದೆ. ನೀವು ನಮಗೇನು ಗೊತ್ತಿಲ್ಲ ಅಂತ ಯಾವಾಗ ಹೋಗಿದ್ದಾರೆ ಏನ್ ಕತೆ ಅಂತ ಹೇಳ್ತೀರಿ. 5 ಕಾಲ ಆಗಿದೆ, ನೀವೇ ಮೊದಲು ಇರಲಿಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೋತೀವಿ ಅಂತ ಹೇಳ್ತೀರಿ. ಸರಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೋಗುವಾಗ ನೀವು ಮೂವ್ಮೆಂಟ್ ರಿಜಿಸ್ಟರ್ ಬರ್ದೋಗಲ್ವಾ? ನಾವೆಲ್ಲ ಹೋಗ್ತಾ ಇದೀವಿ ಅಂತ. ಎಲ್ಲಿದೆ ಇದು? ಇಲ್ಲ ನಮ್ಗೆಲ್ಲ ಮೂವ್ಮೆಂಟ್ ಇಲ್ಲ ಸರ್. ನಾವು ಇಲ್ಲಿ ಬೋರ್ಡ್ ಹಾಕಿ ಹೋಗ್ಬೇಕಷ್ಟೇ. ಬೋರ್ಡ್? ಹೌದು ಸರ್. ಸರ್ ಎಲ್ಲಿದೆ? ಎಲ್ಲಿ? ಇಲ್ಲ ಹಾಕ್ತೇನೆ ಸರ್, ಇನ್ನು ಹಾಕ್ತೇನೆ. ಇನ್ನು ಆಗ್ತದೆ. ಯಾರಾದ್ರೂ ಕೇಳಿದ ಮೇಲೆ ಅದಿರ್ಬೇಕು ಅಂತ ರೂಲ್ಸ್ ತಾನೆ, ಅದಿರ್ಬೇಕು ಅಂತ ರೂಲ್ಸ್ ತಾನೆ. ಹೌದು. ನಾವು ಕೇಳ್ಬೇಕಾ ಅದನ್ನ? ಮತ್ತೆ ನಿಮಗೆ ಅದರಿಂದ ನಿಮಗೂ ಅನುಕೂಲ ಇದೆ. ಹೌದು.
ಅಲ್ಲಿ ಎಲ್ಗೋ ಹೋಗಿರ್ತೀರಾ? ತಪ್ಪಿದೆ, ಸರಿ ಮಾಡ್ತೇನೆ ಸರ್. ನಾನು ಏನಿದ್ರು ಸರಿ ಮಾಡ್ತೇನೆ. ನಾನು ಸರಿ ಮಾಡ್ಕೊಳ್ಳಿ. ಸಂಬಳ ಯಾಕೆ ಕೊಡ್ತಾರೆ? ಅಲ್ಲಿಂದ ಔಟ್ಸೋರ್ಸಿಂದ ಬರ್ತಾರೆ ಸರ್. ಅಲ್ಲ ಔಟ್ಸೋರ್ಸ್, ಯಾವ ಔಟ್ಸೋರ್ಸ್ ಇಂದ ಹೇಳ್ರಿ? ನಾನು ಹೇಳ್ತೇನೆ ಸರ್, ನೋಡಿ ಹೇಳ್ತೇನೆ ಸರ್. ನಾನು ನೋಡಿ ಇಷ್ಟೊಂದು ಗೊತ್ತಿಲ್ಲ. ನೋಡಲ್ರಿ, ಹೇಳಿ. ಅಲ್ಲ, ಇನ್ನೂ 10 ನಿಮಿಷ ಇರುತ್ತೆ ಟೈಮು, ತೆಗೆದು ಹೇಳಿ. ಈಗ ಒಂದು ನಿಮಿಷ, ನೀವೇ ಏನಾದ್ರು ಕೊಡ್ತೀರಾ? ಅಂತ ಹೇಳ್ತೀರಾ, ಸುಳ್ಳು ಹೇಳ್ತೀರಾ? ಅದೆಲ್ಲ ಇಡೀ ಈ ತರ ಇಟ್ಕೊಳ್ಳೋದು ಅಪರಾಧ. ನೀವು ವಾಪಸ್ ಇಲ್ಲ, ನೀವು ಒಂದು ಲೆಟರ್ ಬರ್ದು ಹಾಕ್ಬೇಕು, ನಮಗೆ ಇಲ್ಲಿ ಸ್ಟಾಫ್ ಸಾಲ್ತಿಲ್ಲ, ಸ್ಟಾಫ್ ಅಲಾಟ್ ಮಾಡಿ ಅಂತ ಅಂದ್ಬಿಟ್ಟು. ಈ ರೀತಿ ಇಟ್ಕೊಳ್ಳೋದು ಅದೇ ಕೊಡ್ತೀರಾ ನೀವು? ಇನ್ನೊಬ್ಬರಿಂದ ಸಾರ್ವಜನಿಕರಿಂದ ದುಡ್ಡು ವಸೂಲಿ ಮಾಡ್ಬಿಟ್ಟು ಕೊಡ್ತೀರಾ? ಇಲ್ಲ ಅಂತಂದ್ರೆ ನಂಬಕ್ಕಾಗುತ್ತಾ ಅದನ್ನ? ಇಷ್ಟು ಕೆಲಸ ಇರುವಾಗ ನಾವು ಇದು ಮಾಡ್ತೇವೆ ಸರ್. ಹಂಗಲ್ಲರಿ, ಇದನ್ನ ಹೇಳಿ ಸರಿ ಹೋಗ್ಲಿ. ಜವಾಬ್ದಾರಿದು ಮಾಡಿ. ಕೆಲಸ ಇರುವಾಗ ನಾವೇನ್ ಮಾಡ್ತೀವಿ ಅಂತಾರಲ್ಲ, ಅದನ್ನ ತಿರ್ಗಾ ಇವರು ಸಮರ್ಥಿಸ್ಕೊತಾವ್ರೆ. ಎಲ್ಗ್ ಹೋಗಿದ್ದೀರಿ ಅಂತ ಬರ್ದಾಕಿ ಅಡ್ರೆಸ್. ಇದು ಸರಿ ಇಲ್ಲ. ಇದು ಸಮರ್ಥಿಸ್ಕೊಳ್ಳೋದು ಸರಿ ಸರ್. ಹೇಳಿ ಸರ್, ಇನ್ನೊಂದ್ಸರಿ ಅವ್ರ ಹತ್ರ ಮಾಡಿದ್ದು ಸರ್. ಹಿಂಗೆ ಸರ್, ಇದು ಯಾರು ತಹಸೀಲ್ದಾರ್ ಕಚೇರಿಯಲ್ಲಿ ಇವರೆಲ್ಲ ಶಿವರೆಲ್ಲ ನೀವು ಮುಂದೆ ಬನ್ನಿ ಸರ್. ತಹಸೀಲ್ದಾರ್ ಎಲ್ಲಿ ರೂಮು? ವೋಲ್ಟೆ ಹಾಕ್ಬಿಟ್ರು. ಕೆಳಗೆ ಬೇರೆ ಯಾವುದಿದೆ ನೋಡಿ. ಅಲ್ಲ ಇದು ಅಲ್ಲೂ ಹೇಗೆ ಅದು? ಪೇಜಾ? ಓ, ಟೈಲೆಟ್ ಅಲ್ಲಿ ಆ ಕಡೆ ಇದೆ ನೋಡು. ಅಲ್ಲ, ಇವಾಗ ಅವರು ಅಲ್ಲಿ ಬಾಟ್ ಹಾಕೊಂಡು ಹೊಟ್ಟೋಗ್ಬಿಟ್ರು ಪಾರ್ಟಿ. ಯಾರು ಯಾರು ಕನ್ನಡಿಯ ಈಗ ನಡೆ ನಡೆ ಅಲ್ಲಿ ಅದು ಟಾಯ್ಲೆಟ್ ಏನಿದೆ ನೋಡ್ಕೊಂಡು. ಇದು ಚುನಾವಣೆ ಸರ್. ಇದೆಯಾ? ಏನಿವು? ಇದು ಚುನಾವಣೆ ಸರ್. ಸರ್ ಚುನಾವಣೆ ಸರ್. ಇದೆಲ್ಲ ಚೇರ್ಗಳು ಇದಾರಲ್ಲ, 4 ಜನ. ಒಬ್ರು ಟೈಪ್ ಆಚೆ ಹೋಗಿದ್ದಾರೆ, ಇನ್ನೊಬ್ರು ಮೀಟಿಂಗ್ ಹೋಗಿದ್ದಾರೆ. ದಯವಿಟ್ಟು ಕಾರ್ಡ್ ಹಾಕೊಳ್ಳಿ, ದಯವಿಟ್ಟು ನೀವು ಎಲ್ಲರಿಗೂ ಇನ್ಸಿಸ್ಟ್ ಮಾಡಿ ಕಾರ್ಡ್ ಹಾಕಿಸ್ಬೇಕು. ನೀವೇ ಹಾಕೊಳ್ತಿಲ್ಲ ಅಂತ ಅಂದರೆ ಸರಿಯಾಗಲ್ಲ. ಇದು ಪ್ರತಿದಿನ ಹಾಕೋಬೇಕು. ಇಲ್ಲ ನಾವು ಯಾರೋ ಖಾಸಗಿ ವ್ಯಕ್ತಿಗಳು ಅಂತ ಅನ್ಕೋಬೇಕಾಗುತ್ತೆ. ಕಡತಗಳನ್ನ ಆಚೆ ಬಿದ್ದಿದೆ, ಹೇಳೋರು ಕೇಳೋರು ಯಾರು ಇಲ್ಲ. ಏನು ಕಡತಗಳು? ಅದೇನು ಕಡತಗಳು? ಅಲ್ಲಿ ಅಷ್ಟೇ ಸರ್. ಅದು ಇಲ್ಲಿ ನೋಡ್ಬೋದು ಸರ್ಕಾರಿ ಕಚೇರಿ ಹೇಗಿದೆ ಅಂತ ಅಂದ್ಬಿಟ್ಟು ಡಿಸ್ಪೋಸಲ್ಗೆ ಅಂತ ಇಟ್ಟಿದ್ದಾರಂತೆ. ಇಷ್ಟೊಂದೆಲ್ಲ ಒಂದು ಕುರ್ಚಿ, ಇದು ಎಲ್ಲ ನಮ್ಮ ಸರ್ಕಾರಿ ಕಚೇರಿಗಳ ವ್ಯವಸ್ಥೆ ಈ ರೀತಿ ಇರುತ್ತೆ ಸರ್. ಅದು ಗಿಡ ಬೆಳ್ಕೊಂಡಿರೋದ? ಹಾಂ, ಗಿಡನೂ ಬೆಳೆದುಕೊಂಡಿದ್ದಾವೆ. ಈ ರೀತಿಯ ನಿರ್ವಹಣೆ ಇದೆ ನೋಡಿ. ಈ ಮರಳು ಹಾಕ್ಬಿಟ್ಟು ಎಷ್ಟು ತಿಂಗಳುಗಳು ವರ್ಷಗಳು ಆಗಿದ್ದಾವೆ. ಪ್ರಸನ್ನ ಸರ್, ಬನ್ನಿ ಬೇಗ. ನೀವು ಇನ್ನೊಂದು ನೋಡಿಲ್ಲ ಮ್ಯಾಜಿಕ್, ಗಿಡ ಬೆಳ್ಕೊಂಡಿದೆ ಟೆರೆಸ್ ಮೇಲೆ ನೋಡೋಕೆ. ಭಾಳ ಒಂದು 15-20 ವರ್ಷದಿಂದ ಕಟ್ಟಿರ್ಬೋದು. ಇದು ಆಗಲೇ ಎಲ್ಲ ಸೋರ್ತಾ ಇದೆ, ಕಿತ್ತೆ ಹೋಗಿದೆ. ಉಡುಪಿ ಜಿಲ್ಲೆ. ಇಲ್ಲಿನ ಯುವ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಸರ್. ತಹಸೀಲ್ದಾರ್ ಕಚೇರಿ ಬರಬೇಕಾ ಸರ್? ಬನ್ನಿ ಬನ್ನಿ. ಆಯ್ತು. ಎಲ್ಲಿ ರೆಕಾರ್ಡ್ ರೂಮ್ ಎಲ್ಲಿದೆ?
ಮೇಲ ಮೇಲೆ ಕೆಳಗೆ ಕೆಳಗೆ ಬೇಡ ಇದು ಯಾರು ಲೈವ್ ಮಾಡ್ತಾರೆ ಏನು ಕಾಣ್ತಾ ಇಲ್ಲ. ದೀಪಕ್ ಸರ್ ಇಲ್ಲಿ ಅವರಲ್ಲ ಅವ್ರ ಹತ್ರ ಐತೆ ನೋಟ್ ಪ್ಯಾಡ್ ಇದ್ದೀರಾ? ಹ್ಞೂ ಓ ಇದಾರಾ ನೋಡ್ರಿ ನಾವು ಹೋಗಿರೋಣ ಎಲ್ಲ ಅಲ್ಲ ಅಲ್ಲೇನೋ ಅವ್ರದ್ದೇನೋ ಅದೇ ಅವ್ರ ಹೇಳಪ್ಪ ಸರ್ ಅಭಿಯಾನ ಅಂತ ಮಾಡ್ತಾರೆ, ಜಾಗೃತಿ ಅಭಿಯಾನನ ಎಲ್ಲಿ ಈಚೆನಾ ಅಲ್ಲ ಈಗ ಅವರೆಲ್ಲೋ ಜರ ಇಟ್ಕೊಂಡು ಹೋಗಿ ಅದು ಬಿಡಿ ಅದು ಅಲ್ಲಿಗೆ ಹೋಗಿ ಎಲ್ಲ ಹಾಂ ಹೋಗಿ ಬಂದ್ ಮಾಡೋದು ಮತ್ತೆ ಏನು ಜೈಲ್ ತರ ರೆಕಾರ್ಡ್ ರೂಮ್. ಇವರೇನು ಮನುಷ್ಯರು ಅಂತ ಅನ್ಕೊಂಡಿದಾರ ಜನನ ಏನು ಅನ್ಕೊಂಡಿದ್ದಾರೆ? ಯಾರು ಇದ್ದಾರಾ? ಒಳಗೆ ಇರ್ತಾರೆ ಕೆಲವೊಮ್ಮೆ. ಸಾರ್ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಇಲ್ಲಿ ಅಲ್ಲ ಒಳಗೆ ಇವ್ರು ಮಾತಾಡ್ಸಿ ಇದೇ ಬಾಗ್ಲಾ? ಇದೇ ಬಾಗಿ ಎಲ್ಲ ಇಲ್ಲೇ ಕೇಳ್ಕೋಬೇಕು ಅವ್ರ ಹತ್ರ. ಇಲ್ಲಿ ಕೇಳ್ಬೇಕು ಮತ್ತೆ ಒಳಗೆ ಹೋಗ್ಬೇಕು. ಇಲ್ಲಿ ಕೆಲವೊಮ್ಮೆ ಮಳೆ ಬಂದ್ಬಿಟ್ರೆ ರೆಕಾರ್ಡ್ಸ್ ಕೇಳಂಗಿಲ್ಲ ಬಂದು. ಬಾಗಿಲು ಓಪನ್ ಆಗ್ತದೆ. ಇದು ಇವತ್ತು ಈಗ ಬಂದ್ ಮಾಡಿದಾರೆ ಅಂತ ಓಪನ್ ಆಗುತ್ತೆ. ಕೆಲವೊಮ್ಮೆ ಬಂದ್ ಮಾಡಿ ಇರ್ತಾರೆ. ಹಾ ಇಲ್ಲಿ ಹಾಗೆ ಉಂಟು ಪರಿಸ್ಥಿತಿ ನೋಡಿ. ಸರ್ ಇದು ಏನು ವಿಚಾರ ಅಂತ ಮಾತಾಡಿ. ಹಾ ಕರೀರಿ. ಅಲ್ಲ ಇದನ್ನ ಈ ಬಾಗ್ಲು ಓಪನ್ ಆಗಿರುತ್ತಾ? ಹೌದು ಓಪನ್ ಆಗಿ ನೋಡಿ. ಚಿಲ್ಕ ಒಳಗಿಂದ ಹಾಕಿದ್ದಾರೆ. ಹಾಗಾದ್ರೆ ಒಳಗಿಂದ ಇದ್ದಾರೆ. ನಾನು ಕೇಳ್ತಾರ ದಯವಿಟ್ಟು ಓಪನ್ ಆಗ್ತದೆ. ಓಪನ್ ಆಗ್ತದೆ. ಇದು ಓಪನ್ ಆಗಿರುತ್ತಾ? ಈ ಕಂಟಿನಲ್ಲಿ ಏನು ವ್ಯವಹಾರ ಮಾಡಂಗಿಲ್ವಾ? ಅಲ್ಲಿನಿಂದ ಕೆಲವೊಮ್ಮೆ ಬಂದ್ ಮಾಡಿ ಅಲ್ಲಿ ವ್ಯವಹಾರ ಮಾಡ್ತಾರೆ. ಒಳಗಡೆ ಬಿಡ್ತಾರ? ಒಳಗೆ ಬಿಡ್ತಾರೆ. ಮಳೆ ಬಂದಾಗೆಲ್ಲ ಒಳಗಡೆ ಬಿಡ್ತಾರೆ? ಬಿಡ್ತಾರೆ. ಸರಿ ಓಕೆ. ಈಗ ಕ್ಲೋಸ್ ಆಗಿದೆ ಇದು. ಈಗ close ಮನೆ ಆಗಿದೆ. ಹೋಗ್ಬಿಟ್ಟಿದ್ದಾರಾ? ಎಷ್ಟು ಗಂಟೆ? ಅದು ಗೊತ್ತಿಲ್ಲ. ಒಳಗಿನ ಚಿಲ್ಕ ಒಳಗೆ ಹಾಕಿ ನಿಂತಿದ್ದಾರೆ. ಒಳಗಿದ್ದಾರೆ. ಹಾ ಮತ್ತೆ ಒಳಗೆ ಚಿಲ್ಕ ಹಾಕಿದಲ್ಲ. ಸರ್ ಅವ್ರ ಕೈಲೇ ತೆಗ್ಸ್ಬಿಡೋಣ ಬನ್ನಿ ತಹಸೀಲ್ದಾರ್ ಕೈಲಿ. ಹಾಂ ನೋಡಿ ಪತ್ರೊಳಗೆ ಹೋಯ್ತಾ ಇರ್ತದೆ. ಮಂತೇಶ ಹ್ಞೂ ಬೇಕಲ್ಲ. ಇಲ್ಲಿ ಒಳಗಡೆ ಹೋಗಿದ್ರ ಇಲ್ಲೆಲ್ಲ? ಇಲ್ಲ. ಬನ್ನಿ ತಹಸೀಲ್ದಾರ್ ಕೇಳೋಣ. ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಸಿಗಿಲ್ಲ ಅಂತ ಅಂದ್ರೆ ಇಂಬ ಹಾಕೊಡ್ಬೇಕು ಏನು ಸಮಸ್ಯೆ ಅಂತ. ತಹಸೀಲ್ದಾರ್ ಹತ್ರ ಹೋದ್ರಾ ನಮ್ಮವರು ಮಾತಾಡ್ತಾ ಇದ್ದಾರೆ. ನಮಗೆ ಇದಕ್ಕೆ ಪತ್ರ ಕೊಡಿ. ನಮ್ಮ ಹತ್ರ ಉಂಟಲ್ಲ ಅದು. ಸರ್ ಇಲ್ಲೇ ಸರ್ ಇರಲಿ. ಹಾಗಾಗಿ ನಾವು ಸುಮಾರು 21 ವರ್ಷಗಳ ಸಾಮಾನ್ಯ ಸರ್ಕಾರಿ ಕಚೇರಿಗಳಲ್ಲಿ ಇರುವ 21 ಅಂಶಗಳ ದೋಷಗಳನ್ನು ನಾವು ಒಂದು ಚೆಕ್ಲಿಸ್ಟ್ ಮಾಡ್ಕೊಂಡಿದ್ದೀವಿ. ನಾವು ಇಲ್ಲಿ ಪರವಾಗಿಲ್ಲ ಸ್ವಲ್ಪ ದೂರದಲ್ಲಿ ಹಾಗಾಗಿ ಅದನ್ನ ಮಾಡಿದ್ದೀವಿ. ಒಂದು ಜವಾಬ್ದಾರಿಯುತ ಒಂದು ರಾಜಕೀಯ ಮುಖ್ಯವಾಗಿ ಇಲ್ಲ ಅದು ನಾವು ಹೊರಗಡೆ ಹೋಗೋಣ. ಹೊರಗಡೆ ಮಾಡ್ತಾರೆ. ರಘು ಸರ್ ಲೈವ್ ಆಗ್ತೈತಿ. ಇಲ್ಲಪ್ಪ ಮಾಡು. ಅದರ ಔಚಿತ್ಯ ನಮ್ಗೆ ಅರ್ಥ ಆಗ್ತದೆ. ಯಾವ ರೀತಿ ಯಾರ್ಯಾರು ಅದಲ್ಲ ಬರೆ ಕೊಡ್ತಿರೋ ಕೆಲಸ ಮಾಡ್ಕೊಂಡು ಯಾರ ಹತ್ರ ಬೇರೆ ಬೇರೆ
ಅವರ ಸಂಬಳ ಅಂತ ಇಸ್ಕೊಂಡು ಅವ್ರಿಗೆ ಕೊಡ್ತಾರೋ ಆ ಥರದ್ದೆಲ್ಲ ಇದೆ. ಇಲ್ಲ ನೀವು ಪರ್ಮಿಷನ್ ಕೊಡಬೇಕು, ಯು ಮಸ್ಟ್ ಆ ಥರ ಇದೆ. ಅದು ದಟ್ ಲೀಡ್ಸ್ ಟು ವೆರಿ ಇದು ಇಂಪ್ಲಿಕೇಶನ್ ಆಗೋ ಸಂದರ್ಭಗಳು ಇರುತ್ತೆ. ಗೌರ್ಮೆಂಟ್ ಕೆಲಸ ಹೋಗ್ತದೆ. ಅದನ್ನೆಲ್ಲ ಪ್ಲೀಸ್ ಸೀರಿಯಸ್ ವಿ ಶುಡ್ ಬಿ ಸೆಟಲ್. ಅಲ್ಲ, ನಾವು ಮನವಿ ಪತ್ರ ಕೊಡ್ತೀವಿ. ಇದು ಏನೇನು ನಾವು ಈಗ ಮೇಲೆಲ್ಲ ಹೋಗಿ ನೋಡ್ಕೊಂಡ್ಬಂದು ಒಂದಷ್ಟು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಬಾಕಿ ಇತ್ತು. ಅದೆಲ್ಲ ಓದ್ಬಿಟ್ಟು ಹೇಳ್ಬಿಟ್ಟು ನಿಮಗೆ ಮನವಿ ಪತ್ರ ಕೊಡ್ತೀವಿ. ಹೊರಗಡೆ ನಾವು ಮಾತಾಡಬೇಕು. ಆಮೇಲೆ ಲೈವ್ ಇದೆಯಾ? ನಾವು ಸಮಸ್ಯೆ ಇದ್ರೆ ಸಾರ್ವಜನಿಕ ಕಚೇರಿಗಳಲ್ಲಿ ಲೈವ್ ಮಾಡೋದು ಮತ್ತು ಮಾಡಬಾರ್ದು ಅಂತ ಜನಗಳಿಗೆ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಬೆದರಿಕೆ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಳ್ಳೋದ್ರಿಂದ ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಬರುವಂಥ ಜನಗಳಿಗೆ ಅವರು ಜವಾಬ್ದಾರಿಯುತವಾಗಿ ವರ್ತಿಸುವ ಮತ್ತು ಸರ್ಕಾರಿ ನೌಕರರು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ವರ್ತಿಸುವ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಹಾಗಾಗಿ ನಾವು ಅದನ್ನು ಆ ಕಾನ್ಫಿಡೆನ್ಸ್ ಲೆವೆಲನ್ನು ಹೆಚ್ಚಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರುವಂಥದ್ದು. ಸೊ ನಾವು ಹೆಚ್ಚು ಜನ ಇರೋದ್ರಿಂದ ಇದು ಕರೋನಾ ಸಂದರ್ಭ ಆಗಿರೋದ್ರಿಂದ ನೀವು ಹೊರಗಡೆ ಬಂದು ಒಂದಷ್ಟು ಫ್ರೀಯಾಗಿ ಮಾತಾಡ್ಬೋದು. ಮತ್ತು ಎಷ್ಟು ವಿಚಾರ ಫ್ರೀಯಾಗಿ ಇರ್ತಲ್ಲ, ಒಂದಷ್ಟು ವಿಚಾರಗಳನ್ನು ನಾವು ಗಮನಕ್ಕೆ ನಿಮ್ಮ ಗಮನಕ್ಕೂ ತರಬೇಕು. ಮತ್ತು ನೀವು ಬಹಿರಂಗವಾಗಿ ಹೌದು ನಾವು ಈ ಕೆಲಸ ಇಂಥದ್ದರ ನಾವು ಮಾಡ್ತೀವಿ ಅಂತ ಹೇಳಿದಾಗ ನಿಮ್ಮೊಂದು ಜವಾಬ್ದಾರಿ ಇರುತ್ತೆ ಅಂತ ಅನ್ನೋ ಕಾರಣಕ್ಕೆ ದಯವಿಟ್ಟು ಹೊರಗಡೆ ಬಂದರೆ ಅದನ್ನು ಹೊರಗಡೆ ಕೊಡೋಣ. ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ ನಿಮಗೆ? ಮುಂಚೆ ಕೊಟ್ಟಿದ್ದೇವೆ, ಅದಕ್ಕೆ ಅಲಭ್ಯ ಅಂತ ಹೇಳಿದ್ದಾರೆ. ಇದು ನೋಡಿ, ಇದು ಫೈಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದೇ ನಿಮ್ಮದು ನಾನು ಬರ್ಕೊಂಡಿದ್ದೀನಿ. ಹೌದು, ನಾನು ಹುಡುಕೊಡ್ತೀನಿ ಅಂತ ಹೇಳಿದ್ದೀನಿ. ಹೌದು. ರೆಕಾರ್ಡ್ ಆಗಿರೋನಿಗೆ ಪೂಜಾರಿ ಅಲ್ಲ ನಿಮ್ಮದು? ಸುರೇಶ್ ಆಚಾರ್ಯ. ಹಾಂ, ಸುರೇಶ್ ಆಚಾರ್ಯ. ತಂದೆ ಹಾಂ, ಸಂಜೀವಾಚಾರ್ಯ. ಅದೇ ಗೊತ್ತಾಯಿತು. ನೀವು ಬಂದವಾಗ ಅವನಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಕೊರೋನಾ ಪಾಸಿಟಿವ್ ಬಂದ ನಂತರ ಅವ್ನು ಆಗಿ ಏನು ಹೇಳಿದ್ವಿ. ಅವ್ನು ಬಂದ ಅದು ನೋಡಿದ್ರೆ ಅವ್ನ ಮನೆಯವರಿಗೆಲ್ಲನೂ ಅನಿಸ್ಕೊಂಡು ಬಂದಿದ್ದಾನೆ. ಅದಕ್ಕೆ ಅವ್ನಿಗೆ ನಾನು ಮತ್ತೆ ಒಳಗೆ ಬಿಟ್ಟಿಲ್ಲ. ನಮ್ಮದು ನಾನೇ ಫೋನ್ ಮಾಡ್ತೀನಿ, ಬರ್ಕೊಂಡಿದ್ದೀನಿ. ಗೊತ್ತಾಯ್ತಾ? ನಂಬರ್ ತೆಗೆದುಕೊಳ್ಳಿ. ಹುಡುಕ್ಸಿ ನೋಡಿ, ಅವ್ರದ್ದೆಲ್ಲ ಬರ್ಕೊಂಡಿದ್ದೀನಿ. ಮತ್ತೆ ಇವತ್ತು ಯಾವುದೋ ಇನ್ನೊಂದು ಸಮಸ್ಯೆ 3 ವರ್ಷದಿಂದ ಅಂತಿದ್ದಾರಂತೆ. ಪ್ಲಾಟಿಂಗ್ ಮಾಡಲಿಕ್ಕೆ ಪ್ಲಾಟಿಂಗ್ ಅರ್ಜಿ ಕೊಟ್ಟಿದ್ದೇನೆ. ನಮ್ಮ ಹತ್ರ ಮೂಲ ದಾಖಲೆ ನಾನು ಬಂದಿರೋದು ಲಾಸ್ಟ್ ಮಂತ್. ಬಂದ ನಂತರ ಎಲ್ಲನೂ ಮಾಡಿಸಿದ್ದೀವಿ. ಇಲ್ಲೆಲ್ಲ ಕ್ಲೀನಿಂಗ್ ಆಗಿತ್ತು, ಟಾಯ್ಲೆಟಿಂದಾಗಿತ್ತು, ಎಲ್ಲರಿಗೂ ಕಂಪ್ಲೇಂಟ್ಸ್ ಪ್ರತಿಯೊಂದು ನಮ್ಮ ಹತ್ರ ಮೂಲ ದಾಖಲೆ ಕೊಟ್ಟರು. ನೀರಿನ ವ್ಯವಸ್ಥೆ ಆಗಲಿ ಇದಾಗಲಿ. ಆಮೇಲೆ ಇಲ್ಲಿ ಶಿಡಿಲು ಮೊನ್ನೆ ಶಿಡಿಲು ಬಂದು ಇದು ಇಮಿಡಿಯೇಟ್ ಹೊರಟೋಯ್ತು. ಈ ಕಡೆದು ಒಂದು ಇದು ಹೊರಟೋಯ್ತು. ಇಲ್ಲಿ ಸ್ವಲ್ಪ ಹೆಚ್ಚಿಗೆ ಕಾರ್ಕಳದಲ್ಲಿ ಒಂದೇ ಒಂದು ನಿಮಿಷ ನಾನು 5 ನಿಮಿಷ ಬಿಟ್ಟು ಮಾಡ್ತೇನೆ. ನೀವು ಪಾಯಿಂಟ್ ಔಟ್ ಮಾಡಿರೋದು ಕೊಡಿ. ಇದು ಮೂಲ ದಾಖಲೆ ನಮಗೆ ಅವ್ರಿಗೇನೋ ದೃಢೀಕರಣ ಪತ್ರ ಬೇಕಂತೆ ಕೋರ್ಟಿಗೆ ಸಲ್ಲಿಸಲಿಕ್ಕೆ. ಅದೇನು ಬೇಕು ಅಂತ ಮಾಡ್ತೀನಿ. ನಮ್ಮ ನಂಬರ್ ತಗೊಳ್ಳಿ. ನಿಮ್ಗೆ ಅವ್ರಿಗೆ ಸಮಸ್ಯೆ ಮಾಡಿದ್ರೆ ನಮ್ಗೆ ಹೇಳಿ, ಫೋನ್ ಮಾಡಿ ಆಯಿತಾ? ನಮ್ಮ ನಂಬರ್ ತಗೊಳ್ಳಿ. ನಂಬರ್ 703-802-5712 ಯಾರಿಗಾದ್ರೂ ಮಾಡಿ. ಹೆಸರು ಮಾಲ್ತೇಶ್ ಅಂತ ನಮಗೆ ಎಲ್ಲರೂ ಮಾಡಿ ನೇರ ಇಟ್ಕೋಬೇಕು ತಾನೆ. ನಿಂಗೆ ಕರೆಕ್ಟಾಗಿ ಇವರು ಬರ್ತಾ ಇದ್ರು. ನಾನು ಲಾಸ್ಟ್ ಅದು ಬೇರೆ ಐತ ವೈಡ್ ಮಾಡಿಲ್ಲ. ಸ್ವಲ್ಪ ಒಂದಷ್ಟು ಸಮಸ್ಯೆಗಳು ಅಧ್ವಾನ ಅಂತ ಇವೆಲ್ಲ ಕೆಲವೊಂದೆಲ್ಲ ಇಮಿಡಿಯೇಟ್ ಆಗಿ ಒಂದೇ ದಿವಸದಲ್ಲಿ ಮಾಡುವಂಥದ್ದು. ಮತ್ತೆ ಪೇಂಟಿಂಗ್ಸ್ ನಾನು ಕಟ್ಟಡದ ಬಗ್ಗೆ ಹೇಳ್ತಾ ಇಲ್ಲ, ಒಟ್ಟಾರೆಯಾಗಿ ಇದ್ರ ಬಗ್ಗೆ. ದೀಪಕ್ ಮುಂದುಗಡೆ ಇವತ್ತು ನಾವು ಕಾರ್ಕಳದ ತಾಲೂಕು ಕಚೇರಿನಲ್ಲಿದ್ದೀವಿ. ನಮ್ಮೊಂದಿಗೆ ಕಾರ್ಕಳದ ತಹಸೀಲ್ದಾರ್ ಆದಂಥ ಪ್ರಕಾಶ್ ಮರಳಿ ಅವರಿದ್ದಾರೆ. ನಾವು ಇದೊಂದು 21 ಅಂಶಗಳ ಪಾಯಿಂಟ್ ಏನಿದೆ ಬನ್ನಿ ಮೇಡಮ್, ನೀವು ನಿಂತ್ಕೊಳ್ಳಿ. ನೀವು ಯಾಕೆ ಕೊಂಡಿರ್ತೀರಾ? ನೀವು ಓದ್ಬಿಡ್ತೀನಿ. ಇಲ್ಲಿ ಸಾರ್ವಜನಿಕರಿಗೆ ನಿಮ್ಮ ಕಚೇರಿಯಲ್ಲಿ ಲಭ್ಯವಿರುವ ಸೇವೆಗಳ ಪಟ್ಟಿಯನ್ನು ಕಚೇರಿಯ ಆವರಣದ ಮುಂಭಾಗದಲ್ಲಿ ಪ್ರದರ್ಶಿಸಿಲ್ಲ. ಅದು ಇಲ್ಲ. ಸಕಾಲ ಕಾಯ್ದೆಯಡಿ ಲಭ್ಯವಿರುವ ಸೇವೆಗಳ ಪಟ್ಟಿ ಕಚೇರಿಯ ಪ್ರವೇಶ ದ್ವಾರದಲ್ಲಿ ಅಥವಾ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಹಳೆಯದು ಯಾವುದೋ ಇದೆ, ಅದು ಹಲವಾರು ಸೇವೆಗಳು ಸೇರ್ಕೊಂಡಿದ್ದಾವೆ, ಆದರೆ ಹೊಸದು ಇಲ್ಲ.
ಅಧಿಕಾರಿಗಳ ಲಂಚ ಬೇಡಿಕೆ ಅಥವಾ ಕರ್ತವ್ಯ ಲೋಪದ ವಿರುದ್ಧ ಸಾರ್ವಜನಿಕರು ದೂರು ನೀಡಲು ಬೇಕಾದ ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ಲೋಕಾಯುಕ್ತದ ಸಂಪರ್ಕ ಮಾಹಿತಿ ಫಲಕಗಳನ್ನು ಕಚೇರಿ ಆವರಣದಲ್ಲಿ ಪ್ರದರ್ಶಿಸಿಲ್ಲ. ಎಲ್ಲೂ ಕೂಡ ಅದು ನಂಬರ್ ಹಾಕಬೇಕು ಪ್ರತಿಯೊಂದು ಸರ್ಕಾರಿ ಕಚೇರಿಯಲ್ಲೂ ಅದು ಇಲ್ಲ. ವಿವಿಧ ವಿಭಾಗಗಳ ಕೊಠಡಿಗಳಿಗೆ ನಾಮಫಲಕ ಇಲ್ಲ, ಅದೆಲ್ಲ ಇದ್ದಾವೆ. ಅದೊಂದಷ್ಟು ಆದರೆ ಒಂದು ಪಟ್ಟಿ ಸ್ಟ್ಯಾಂಡರ್ಡ್ ಆಗಿ ಯಾವ್ಯಾವ್ದು ಎಲ್ಲೆಲ್ಲಿದೆ ಅಂತ ಅಂದ್ಬಿಟ್ಟು ಇರಬೇಕು. ಅಲ್ಲ ಕೊಠಡಿಗಳಿಗೆ ನಾಮಫಲಕ ಇದ್ದಾವೆ, ಸಂಖ್ಯೆ ಇದೆ, ಅದು ಓಕೆ. ಸಿಬ್ಬಂದಿಯ ಅಧಿಕಾರಿಗಳ ಮೇಜಿನ ಮೇಲೆ ಅವರ ಹೆಸರು ಮತ್ತು ಪದನಾಮ ಇಲ್ಲ, ಕೆಲವರಿಗಿದೆ ಕೆಲವರಿಗಿಲ್ಲ. ಸರ್ಕಾರಿ ನೌಕರರು ಕರ್ತವ್ಯದ ಸಮಯದಲ್ಲಿ ಕಡ್ಡಾಯವಾಗಿ ಧರಿಸಬೇಕಾದ ಗುರುತಿನ ಚೀಟಿಯನ್ನು ಧರಿಸಿಲ್ಲ. ಇಲ್ಲಿ ಏನು ಪರ್ಮನೆಂಟ್ ಆಗಿ ಕೆಲಸ ಮಾಡ್ತಾರೆ ಅವ್ರಿಗೆ, ಪರ್ಮನೆಂಟ್ ಎಂಪ್ಲಾಯೀಸ್ಗೆ ಗುರುತಿನ ಚೀಟಿ ನೀಡಲಾಗಿದೆ. ಆದರೆ ಸುಮಾರು ಜನ ತೆಗೆದು ಜೋಬಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲ ಅವ್ರ ಬ್ಯಾಗ್ಗಳಲ್ಲಿ ಇಟ್ಕೊಂಡಿದ್ದಾರೆ. ಅದು ಕಡ್ಡಾಯವಾಗಿ ಧರಿಸಬೇಕು ಅಂತ ನಾವು ಆದೇಶ ಮಾಡಬೇಕು. ಹೊರಗುತ್ತಿಗೆ ನೌಕರರಿಗೆ ಗುರುತಿನ ಚೀಟಿ ನೀಡಿಲ್ಲ ಅಥವಾ ಅವರು ಧರಿಸಿಲ್ಲ, ಕೊಟ್ಟೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೇವಾ ಶುಲ್ಕ ಸ್ವೀಕರಿಸುವ ಕೌಂಟರ್ಗಳಲ್ಲಿ ವಿವಿಧ ಸೇವೆಗಳ ಶುಲ್ಕ ಪಟ್ಟಿ ಪ್ರಕಟಿಸಿಲ್ಲ, ಎಲ್ಲೂ ಸೇವಾ ಶುಲ್ಕ ಹಾಕಿಲ್ಲ. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅನಧಿಕೃತವಾಗಿ ಇರುವುದು ಕಂಡುಬಂದಿದೆ. ಈಗ ಒಳಗಡೆ ಏನು ಹೇಳಿದ್ವಿ, ಶುಭ ಅನ್ನೋರು ಅವರು ಸಮಸ್ಯೆ ಏನೇ ಇರ್ಬೋದು, ಆದರೆ ಅದು ಒಂದು ವ್ಯವಸ್ಥೆಯ ಭಾಗವಾಗಿ ಅದು ಕೆಲಸ ಮಾಡಬೇಕು. ಯಾರೋ ತಮಗೆ ಕೆಲಸದ ಭಾರ ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟು ಅವ್ರ ಮೂಲಕ ಕೆಲಸ ಮಾಡಿಸೋದು ಅಪರಾಧ ಆಗುತ್ತೆ, ತಮಗೂ ಗೊತ್ತಿದೆ ಅದು. ನೌಕರರ ಸ್ಥಳದಲ್ಲಿ ಮಧ್ಯವರ್ತಿಗಳು ಅದಾಯಿತು. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವುದು ಅದ್ಯಾವುದೋ ನಾವು ಗಮನಿಸಿಲ್ಲ. ಕಚೇರಿಯಲ್ಲಿ CCTV ಇಲ್ಲ ಅಥವಾ ನೆಪ ಮಾತ್ರಕ್ಕೆ ಕೆಲವಷ್ಟೇ ಕಡೆ ಇರುವುದು. CCTV ಎಲ್ಲ ಸಿಡ್ಲಿಗೆ ದಯವಿಟ್ಟು ಅದನ್ನು. ನೌಕರರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವುದಿಲ್ಲ ಎನ್ನುವ ದೂರು ಕೇಳಿ ಬಂದಿದೆ ಮತ್ತು ಹಿರಿಯ ನಾಗರಿಕರಿಗೆ ಕುಳಿತುಕೊಳ್ಳಲು ಕುರ್ಚಿಯ ವ್ಯವಸ್ಥೆ ಇಲ್ಲ. ಇದು ಮೊದಲನೇ ಪಾಯಿಂಟ್. ಏನು ನಮಗೆ ಯಾವುದು ದೂರು ಬಂದಿಲ್ಲ, ಆದರೆ ಕುಳಿತುಕೊಳ್ಳೋದಕ್ಕೆ ಚೇರಿನ ವ್ಯವಸ್ಥೆಗಳು ಈಗ ಕೋವಿಡ್ ಇಲ್ಲಿ ನಮ್ಮ ಎಲ್ಲ ಸಮಾನವಾಗಿ ಅಲ್ಲಿ ಹಾಕಿದ್ದೀವಿ, ಯಾಕಂದರೆ ಹೆಚ್ಚಿಗೆ ಇರಬಾರ್ದು, ಅದು ಮಾಡಿಸ್ತೀವಿ. ಕಚೇರಿ ಆವರಣದಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಕಚೇರಿ ಆವರಣದಲ್ಲಿ ಶೌಚಾಲಯ ಪರಿಶೀಲಿಸಿದ್ರೆ ಯಾರು ನೋಡಿದ್ದೀರಾ? ಅದು ಶುಚಿತ್ವ ಎಲ್ಲ ಮೊದಲು ಇಲ್ಲಾಗಿತ್ತು. ನಾನು ಬಂದ ನಂತರ ಲಾಸ್ಟ್ ಮಂತ್ ಫಸ್ಟ್ ಪ್ರಯಾರಿಟಿ ಅದಕ್ಕೆ. ಇವಾಗ ಆಗಿದೆಯಾ ನೋಡಿ ಗಮನಿಸಿದ್ರೆ ಇವತ್ತು ಅದೇ ಸ್ಮೆಲ್ ತುಂಬಾ ಬ್ಯಾಡ್ ಸ್ಮೆಲ್ ಇದೆ ಸರ್. ಈಗಲೂ ಇದೆ ಸರ್, ಈಗಲೂ ಇದೆ ಸರ್. ನಾನು ಈಗ ಹೋಗಿ ಬಂದೆ ಸರ್. ಚೆಕ್ ಮಾಡಿಸಿ ಒಂದ್ಸಲ ಕ್ಲೀನ್ ಮಾಡಿಸಿರ್ತಾರೆ, ಸಂಜೆವರೆಗೂ ಅದು ಆಗಿದೆ, ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡಲೇಬೇಕಲ್ಲ. ಈಗ ನಾವು ಬೆಳಗ್ಗೆ ಎಲ್ಲಿದ್ವಿ, ಕೊಪ್ಪ ಆಮೇಲೆ ಶೃಂಗೇರಿ ಎರಡೂ ಕಡೆನೂ ಅಷ್ಟೇ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ಟಾಯ್ಲೆಟ್ ಮಾತ್ರ ಅದು ವಿಶೇಷವಾಗಿ ಮಲೆನಾಡಿನಲ್ಲಿ ಅಲ್ಲೂ ಸ್ವಲ್ಪ ಇಲ್ಲಾಗಿ ಘಟ್ಟದ ಕೆಳಗಿನ ಹಾಗೆಯೇ ಒಂದು ಸ್ವಲ್ಪ ಕ್ಲೀನ್ಲಿನೆಸ್ಗೆ ಇದು ಮಾಡ್ತಾರೆ. ನೀವು ಅದನ್ನು ಸ್ವಲ್ಪ ಮಾಡಿಸ್ತೇವೆ. ಅದೇ ಸಬ್ ಆಫೀಸ್ ಅಲ್ಲಿ ಮ್ಯಾಕ್ಸಿಮಮ್ ಬರ್ತಾರೆ. ನಮ್ಮ ಸ್ಟಾಫ್ಗಳಿಗೆಲ್ಲ ನಮ್ಮ ಇದು ಸ್ಟಾಫ್ಗೆಲ್ಲ ನಾವು ಪಬ್ಲಿಕ್ಕಿಗೆ ಅದೇ ಇರೋದು. ನಾವು ಅವ್ರಿಗೆ ಹೇಳಿ ಕ್ಲೀನ್ ಮಾಡಿಸಿ, ಕ್ಲೀನು ಅವ್ರ ಕೈಲಿ ಕೊಟ್ಟು ಮೇಂಟೆನೆನ್ಸ್ ಮಾಡೋದಕ್ಕೆ ಹೇಳಿದ್ದೀನಿ. ಅದು ನಾನು ಮತ್ತೆ ನಾಳೆಯಿಂದ ಫಾಲೋಅಪ್ ಮಾಡಿಸಿ. ಮಾಹಿತಿ ಹಕ್ಕು ಸಂಪರ್ಕಾಧಿಕಾರಿ ಮತ್ತು ಮೇಲ್ಮನವಿ ಪ್ರಾಧಿಕಾರದ ಮಾಹಿತಿ ಇಲ್ಲ. RTI ಇದು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಅದು ಯಾರು ಸೆಕ್ಷನ್ 4 ಕೆಳಗಡೆ ಆ ಕಡೆ ಇಟ್ಟಿದ್ದಾರೆ, ಅಲ್ಲ ಬೋರ್ಡ್ ಇದೆ. ಸೆಕ್ಷನ್ 4 ಕೆಳಗಡೆಗೆ ಎಲ್ಲಿ ಇದನ್ನು ಸೇರಿಸಬೇಕು, ಯಾರು ಮಾಹಿತಿ ಸಂಪರ್ಕಾಧಿಕಾರಿ, ಮೇಲ್ಮನವಿ ಪ್ರಾಧಿಕಾರ ಯಾರು ಎಲ್ಲ ಮಾಡಿದ್ದಿದೆ, ಅದನ್ನು ನಾನು ಅಂದರೆ ಬೋರ್ಡಿಗೆ ಒಳಗಡೆ ಇಡಲಾಗಿದೆ. ಇಲ್ಲ, ಆ ಕಡೆಗೆ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಸರಿ ಸರ್. ಆಮೇಲೆ ನೀವು ಹೇಳ್ದಂಗೆ ಮಾಹಿತಿ ಹಕ್ಕು ಸೆಕ್ಷನ್ ಕಾಯ್ದೆ ಸೆಕ್ಷನ್ 41B ಅಂತೆ ಕಡ್ಡಾಯ ಮಾಹಿತಿ ಪ್ರಕಟಿಸಬೇಕು. ಆದರೆ ಅದಿಲ್ಲ. ಅದೊಂದಷ್ಟು ಇಂಡೆಕ್ಸಿಂಗು ಇನ್ನೊಂದು ಎಲ್ಲ ಆಗಬೇಕು. ಅದನ್ನು ಕೆಟ್ಲಾಗು ಮತ್ತು ಇಂಡೆಕ್ಸ್ ಮಾಡಬೇಕು. ಕಿಯಾಸ್ಕ್ ಇಲ್ಲೆಲ್ಲೂ ಕಂಡು ಬಂದಿಲ್ಲ. ಹಲವಾರು ಕಡೆ ನಾವು ಇದುವರೆಗೂ 37 ತಹಸೀಲ್ದಾರ್ ಪ್ರಚಾರ ಇಲಾಖೆಯಿಂದ ಒಂದು ಯಾವುದೋ ಒಂದು TV ಮಾನಿಟರ್ ಕೊಟ್ಟು ಬಹಳ ಅದೊಂದು ದೊಡ್ಡ ಸ್ಕ್ಯಾಮ್. ಅದನ್ನೇ ಕೇಳ್ತಾ ಇರೋದು. ಅದು ಬಹಳ ಯಾವನೋ ದರಿದ್ರದವನು ಸರ್ಕಾರ ದುಡ್ಡು ಹೊಡಿಬೇಕು ಅಂತ ಮಾಡಿರುವಂಥದ್ದು. ಅಯೋಗ್ಯರು ಇದನ್ನು ರಾಜ್ಯವ್ಯಾಪಿಯಾಗಿ ಮಾಡಿದ್ದಾರೆ. ಅದು ಯಾಕೆ ಮಾಡಿದಾರೋ ಗೊತ್ತಿಲ್ಲ. ಅಕಸ್ಮಾತ್ ಅಟ್ಲೀಸ್ಟ್ ಏನಾದ್ರು ನಾವು ಅದು ಏನು ಉಪಯೋಗ ಮಾಡುತ್ತೆ, ಅದರಲ್ಲಿ ಏನು ಬರುತ್ತೆ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಇದು 36ನೇ ತಾಲೂಕು ಕಚೇರಿ. ನಾವು ಈ ಇಡೀ 36 ಕಳೆದ 20 ದಿವಸದಲ್ಲಿ 36 ತಾಲೂಕು ಕಚೇರಿಗೆ ಹೋಗಿದ್ದೀವಿ. ಒಂದರಲ್ಲೂ ಅದು ಕೆಲಸ ಮಾಡ್ತಾರೆ. ನೌಕರರು ತಮ್ಮ ನ್ಯಾಯಬದ್ಧ ಕೆಲಸ ಮಾಡಿಕೊಡಲು ಲಂಚ ಕೇಳುವ ಬಗ್ಗೆ ಸಾರ್ವಜನಿಕರು ದೂರು ಹೇಳಿರುತ್ತಾರೆ. ನಮಗೆ ಹೇಳಿದ್ದಾರೆ ಅಂದರೆ ಇಂಥವ್ರೆ ಅಂತ ಹೇಳಿಲ್ಲ. ಬಹಳ ಭ್ರಷ್ಟಾಚಾರ ಅಂದರು. ನೀವು ಹೊಸದಾಗಿ ಬಂದಿದ್ದೀರಾ, ಒಂದು ಸ್ವಲ್ಪ ಎಲ್ರಿಗೂ ಒಂದು ಮೀಟಿಂಗ್ ಕರೆದು, ಯಾಕಂದರೆ ಟ್ರ್ಯಾಪ್ ಆದಾಗ ನಿಮ್ಮ ಹೆಸರು ನಿಮಗೂ ಕೆಟ್ಟ ಹೆಸರು ಬರುತ್ತೆ. ಅವ್ರಿಗೆ ಹೇಳಿ. ನೌಕರರು ತಮ್ಮ ಕೆಲಸಗಳನ್ನು ವಿನಾಕಾರಣ ವಿಳಂಬ
ಮತ್ತೆ EDR ಫೈಲ್ ಅದೊಂದು ಕೊಡ್ಬೇಕು ನಮ್ಗೆ. ಮತ್ತೆ ಇಡೀ ಕಾರ್ಕಳ ತಾಲೂಕಿನಲ್ಲಿ ಅದೇ ನಾನು ಅಲ್ದಾಡಿ ನೀವು ಬಂದವಾಗ ನಂಬರ್ ಬರ್ಕೊಂಡಿದ್ದೀನಿ. ನೀವು ಅಷ್ಟು ಬಂದದ್ದು ಮುಂಚೆ ನೀವು ಬಂದ ನಂತರ ನಿಮ್ಮ ನಂಬರ್ ಬರೆದು ಅವನು ಪಾಸಿಟಿವ್ ಇದ್ದಾನೆ ಅವ್ನು ಬಂದ ನಂತರ ಮಾಡ್ಕೊಡ್ತೀನಿ ಅಂತ ಹೇಳಿ ಬಿಡಿ ಅವ್ರದ್ದು ಸರ್ಕಾರದ ಇದು ಅದು ಭೂ ಕಬಳಿಕೆದು 2019ರಲ್ಲೇ ಆದೇಶ ಆಗಿದೆ, 1 ತಿಂಗಳಲ್ಲಿ ಸಲ್ಲಿಸಬೇಕು ಅಂತ. ಅದು ಸಲ್ಲಿಸಿದಾರೋ ಇಲ್ವೋ ಅನ್ನೋದು ಇವ್ರ ಹತ್ರ ಮಾಹಿತಿ ಇಲ್ಲ, ಅವ್ರನ್ನ ಕೇಳಬೇಕು. ಒಂದು ಎಂತಂತೇಳಿದ್ರೆ ಕಾರ್ಕಳ ತಾಲೂಕಿನಲ್ಲಿ ಸುಮಾರು ಒಂದು 9,094 ಅರ್ಜಿ ಇದೆ. 94 ಅರ್ಜಿ ಅಲ್ಲಿ ಗೊತ್ತಾಯ್ತು. ಮುಂದೆ ಅದರಲ್ಲಿ 2,000 ಮಾತ್ರ 2,000 4,000 ಏನೋ ಇದಾಗಿದೆ, ವಿಲೆ ಆಗಿದೆ. ಇಲ್ಲ 6,000 ಏನೋ ವಿಲೆ ಇದೆ, ಅದರಲ್ಲಿ 4,000 ಮಾತ್ರ ಆಗಿದೆ. ಅದೇ ಆಗಿದೆ ಅನ್ನೋದನ್ನ ವಿಲೆ ಅಂತಾರೆ ಸರ್ಕಾರಿ ಭಾಷೆನಲ್ಲಿ. ಪೆಂಡಿಂಗ್ ಇರೋದು ಪೆಂಡಿಂಗ್. 4,000 ಒಂದು ನಿಮಿಷ ಪೆಂಡಿಂಗ್. ದೀಪಕ್ ನೀವು ಮುಂದುವರಿಸಿ, ಆಮೇಲೆ ಅದೊಂದು ಕೊಟ್ಟಾದ್ಮೇಲೆ ಮಿಕ್ಕಿದ್ದು ಮಾತಾಡೋಣ. ಕಚೇರಿಗೆ ಸಾರ್ವಜನಿಕರು ಭೇಟಿ ನೀಡಲು ನಿಗದಿಪಡಿಸಿರುವ ಮಧ್ಯಾಹ್ನ 3 ರಿಂದ 5 ಸಮಯಕ್ಕಿಂತ ಮುಂಚಿತವಾಗಿ ದಲ್ಲಾಳಿಗಳಿಗೆ, ಪ್ರಭಾವಿಗಳಿಗೆ ಯಾವುದೇ ತಡೆ ಇಲ್ಲದೆ ಅವಕಾಶ ನೀಡಲಾಗುತ್ತದೆ. ಆದರೆ ಸಾಮಾನ್ಯ ಜನರನ್ನು ತಡೆಯಲಾಗುತ್ತದೆ. ಹಾಗೆಯೇ ಪ್ರಭಾವಿಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಈ ಸಮಯದಲ್ಲಿ ಅವರ ವಾಹನಗಳ ಸಮೇತ ಕಚೇರಿ ಆವರಣದಲ್ಲಿ ವಾಹನ ನಿಲುಗಡೆಗೆ ಅವಕಾಶ ಮಾಡಿಕೊಡಲಾಗುತ್ತಿದೆ. ಇದು ನಮಗೆ ನಾವು ಈ ಸಮಯದಲ್ಲಿ ಬಂದಿರೋದ್ರಿಂದ ಮುಂಚೆ ಗಮನಕ್ಕೆ ಬಂದಿಲ್ಲ. ಆದರೆ ಅದೇನಾದ್ರು ನಮಗೆ ಕಂಡು ಬಂದರೆ ದಯವಿಟ್ಟು ಅದನ್ನು ಫುಲ್ ಸ್ಟಾಪ್ ಹಾಕ್ಬೇಕು. ಅದಕ್ಕೆ ಇದಿಷ್ಟು ಇದು 5 ಗಂಟೆ ನಾವು ಬರೋಷ್ಟೊತ್ತಿಗೆ 5 ಗಂಟೆ ಆಗಿತ್ತು. ಸರ್ಕಾರಿ ನೌಕರೆಲ್ಲ ಇದ್ರ ದೀಪಕ್ ಸುಮಾರಷ್ಟು ಜನ ಕಂಡು ಬಂದಿರಲಿಲ್ಲ, ಆಚೆ ಹೋಗಿದ್ದಾರೆ, ಮೀಟಿಂಗ್ ಹೋಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು ಸುಮಾರು. ಅದು ಯಾಕಂದರೆ ಅದರಲ್ಲಿ ಒಂದರಲ್ಲಿದೆ ಚೆಕ್ ಮಾಡಿಲ್ಲ, ಅದಕ್ಕೆ ಅದು ಹೇಳಿಲ್ಲ. ಅದಕ್ಕೆ ನೌಕರರು ಕಚೇರಿಗೆ ನಿಗದಿತ ಸಮಯಕ್ಕೆ ಬಾರದಿರುವುದು, ಕಚೇರಿ ಕೆಲಸದ ವೇಳೆ ಗೈರು ಹಾಜರಾಗಿದ್ದು, ಆಸನದಲ್ಲಿ ಇಲ್ಲದಿರುವುದು, 13ನೇ ನಂಬರು. ಅದು ನೋಡಿ ಒಂದು ಟಿಕ್ ಮಾಡಿ. ಯಾಕಂದ್ರೆ ನಾವು ಬಂದಾಗ 4:45 5 ಗಂಟೆ ಆಗಿತ್ತು. 4:45 ಬಂದ್ವಿ. 13 ಒಳಗಡೆ ಅದೊಂದು ಮಾಡಿ. ಇದಿಷ್ಟು ತಾವು ಪ್ರಕಾಶ್ ಮುರುಳಿ ಅಲ್ವಾ? ಮರವಳ್ಳಿ ಎಲ್ಲ ಸೈನ್ ಮಾಡಿಸಿ ಲೋಕಲ್ ಅವ್ರ ಕೈಯಲ್ಲಿ. ಅವ್ರಿಗೆ ಯಾವ್ದು ಕೊಡಿ, ನೀವು ಒಂದು ಸೈನ್ ಮಾಡಿಬಿಡಿ. ನೀವೊಂದು ಅಲ್ಲಿ ವಿಶ್ವಾಸಿ ಅಂತಿರೋ ಹತ್ರ ಮಾಡಿ ಬನ್ನಿ ಮೇಡಮ್. ಬನ್ನಿ, ನೀವು ಲೋಕಲ್ ಅವರು ಇವರು ಅಶೋಕ್ ರಾಜ್ ಅಂದ್ಬಿಟ್ಟು ಜಿಲ್ಲಾ ಪ್ರೆಸಿಡೆಂಟ್. ಹೊಸದಾಗಿ ಆಯ್ಕೆ ಆಗಿರೋರಲ್ವಾ? ಬನ್ನಿ ಅಶೋಕ್, ಹಾಗೆ ಇಟ್ಕೊಳ್ಳಿ ಇದು ಬಿಡಿ ಕಾರ್ಡ್ ಬಿಡಿ ಕೊಡಿ, ತಹಸೀಲ್ದಾರ್ ಕೊಡಿ ಎಲ್ಲ. ಫೋಟೋ ತೆಗಿರಿ. ಈ ಕಡೆ ನೋಡಿ ಒಂಚೂರು, ಈ ಕಡೆ ನೋಡಿ. ಮುಂದೆ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಸರ್. ತಹಸೀಲ್ದಾರ್, ಇದರಲ್ಲಿ ಬಹಳಷ್ಟು ನೀವು ಈ ಕ್ಷಣದಲ್ಲೇ ಸರಿ ಮಾಡುವಂಥವು ಇರ್ತವೆ, ದಯವಿಟ್ಟು ಮಾಡಿ. ರಾಜ್ಯವ್ಯಾಪಿಯಾಗಿ ನಾವು ಮಾಡ್ತಿರೋದಕ್ಕೆ ಎಲ್ಲ ಕಡೆಯೂ ಈಗ ತಹಸೀಲ್ದಾರ್ ನಾವು ಬರೋಷ್ಟೊತ್ತಿಗೆ ಇವತ್ತೆಲ್ಲ ಅಲ್ಲಿ ಹೇಳ್ತಾ ಇದ್ರಂತೆ, ಅವರು ಬರ್ತಾರೆ ಇವೆಲ್ಲ ಕೇಳ್ತಾರೆ, ನಾವು ಸರಿಯಾಗಿರಬೇಕು ಅಂತ ಹೇಳಿದ್ರು ಇನ್ನೂ ಆಗಿಲ್ವಲ್ಲಪ್ಪ ಅಂತ ಹೇಳ್ತಾ ಇದ್ರಂತೆ. ಹಾಗಾಗಿ ಎಲ್ರಿಗೂ ಗೊತ್ತಾಗಿದೆ. ನೀವು ದಯವಿಟ್ಟು ಇವೆಲ್ಲ ಕಚೇರಿ ಆರಂಭದಿಂದಲೂ ಇರಬೇಕಾಗಿರುವಂಥ ವ್ಯವಸ್ಥೆ ಸರಿಪಡಿಸಿ. ಈಗ ಇದ್ರ ಬಗ್ಗೆ ಕೆಲವೊಂದು ವಿಚಾರಗಳ ಬಗ್ಗೆ ಏನು ಹೇಳಿದ್ರು ಅದ್ರ ಬಗ್ಗೆ ನಿಮ್ಮದೊಂದು ಇದು ಮಾಡಿಬಿಡಿ, ಕಾಮೆಂಟ್ ಮಾಡಿಬಿಡಿ. ಇಲ್ಲ, ಈಗೇನು ಮನವಿ ಕೊಟ್ಟಿದ್ದೀರಿ ಕರ್ನಾಟಕ ರಾಷ್ಟ್ರ ಸಮಿತಿಯವರ ವತಿಯಿಂದ ಸ್ವೀಕೃತ ಮಾಡಿದ್ದೀನಿ. ಇದನ್ನು ನಾನು ಇದರಲ್ಲಿ ಏನಿದೆ ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಸಾರ್ವಜನಿಕ ದೃಷ್ಟಿಯಿಂದ ಮಾಡಲೇಬೇಕು. ಕೊಟ್ಟಿರೋವಂಥದ್ರಲ್ಲಿ ಏನಿದೆ ಯಾವುದೇ ಇದಿಲ್ಲ ಅಂತಿಲ್ಲ, ಇದನ್ನೆಲ್ಲ ನಾನು ಮಾಡ್ತೀನಿ, ಬಂದಿದ್ದೀನಿ. ಇನ್ನು ಮುಂದೆ ಈ ಥರ ಯಾವುದೇ ಒಂದು ಲೋಪಗಳಿಗೆ ಆಗ್ತೇನೆ ಮಾಡೋ ವ್ಯವಸ್ಥೆ ನಾನು ಮಾಡ್ತೀನಿ. ಯಾಕಂದರೆ ವಿಶೇಷವಾಗಿ ಈಗ ಇದೇ ಕ್ಷೇತ್ರದವರು ಸಚಿವರು ಆಗಿದ್ದಾರೆ. ಸಚಿವರು ಆಗಿರುವಂಥ ತಾಲೂಕು ಕಚೇರಿಗಳಲ್ಲಿ ಅವ್ರ ಸಚಿವರು ಆದಮೇಲೇನೂ ಅವ್ಯವಸ್ಥೆ ಮುಂದುವರಿತಾ ಇದೆ ಅಂದರೆ ಅವ್ರ ಮೇಲೇನೂ ಅದು ಕೆಟ್ಟ ಪ್ರಭಾವ ಬೀರುತ್ತೆ. ನಾವು ಮುಂದೆ ಈಗಾಗಲೇ ಕೆಲವೊಂದು ಕಡೆ ನೋಡ್ಕೊಂಡು ಬಂದಿದ್ದೀವಿ. ಎಷ್ಟೋ ಕಡೆಗಳಲ್ಲಿ ಶಾಸಕರಾಗಲಿ ಸಚಿವರಾಗಲಿ ಅವ್ರ ಕ್ಷೇತ್ರವನ್ನು ಬಹಳ ಕೆಟ್ಟದಾಗಿ, ಕ್ಷೇತ್ರದಲ್ಲಿ ಈ ಸರ್ಕಾರಿ ಇದನ್ನು ಬಹಳ ಕೆಟ್ಟದಾಗಿ ಇಟ್ಕೊಂಡಿರ್ತಾರೆ. ಹಾಗಾಗಿ ನಾವು ಇದನ್ನು ಬೇರೆ ಕಡೆ ಪ್ರಶ್ನೆ ಮಾಡಿದಾಗ ಅದು ಬೇರೆ ಬೇರೆ ತರಹದ ಟರ್ನ್ ತಗೊಳುತ್ತೆ. ದಯವಿಟ್ಟು ನೀವು ಅದನ್ನು ಜ್ಞಾಪಕದಲ್ಲಿ ಇಟ್ಕೊಂಡು, ಒಂದು ಉಡುಪಿ ಕ್ಷೇತ್ರದಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಕಾರ್ಕಳ ತಾಲೂಕು ಕಚೇರಿ ಮಾದರಿಯಾದ ತಾಲೂಕು ಕಚೇರಿ ಅಂತ ಪೂರ್ತಿಯಾಗಿ ಎಲ್ಲ ಟ್ರಾನ್ಸ್ಪರೆನ್ಸಿ, ನೀವೆಲ್ಲ ಸರ್ಕಾರಿ ಸೇವೆಗಳ ಪಟ್ಟಿ ಸಕಾಲದ್ದು ಅದಕ್ಕೆಲ್ಲರೂ ಏನು ಕೌಂಟರ್ ಶುಲ್ಕ ಪಟ್ಟಿ ನೋಡಿದ್ರಾ ದೀಪಕ್? ಇಲ್ಲ, ಅದು ಹೇಳಿದ್ರಾ? ಅಲ್ಲಲ್ಲ, ಇದು ಹೇಳಿದ್ರಾ? ಸೊ ಹಾಗಾಗಿ ಅವೆಲ್ಲವನ್ನು ನೋಡಿ ಒಂದು ಮಾದರಿಯಾಗಿ ಇದು ಮಾಡಿ, ಟ್ರಾನ್ಸ್ಪರೆಂಟು. ಇದರಲ್ಲೂ ವಿಶೇಷವಾಗಿ ನೀವು ಯಾವ ಕಡೆಯವರೋ ಗೊತ್ತಾಗಲಿಲ್ಲ, ಉತ್ತರ ಕನ್ನಡದವರ ಹಾಂ, ಈ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ, ಅದರಲ್ಲೂ ಉಡುಪಿ, ದಕ್ಷಿಣ ಕನ್ನಡ, ಇದೆಲ್ಲ ಎಷ್ಟು 100% ಲಿಟ್ರಸಿ ರೇಟ್ ಇದೆ ಈ ಭಾಗದಲ್ಲಿ. ಸಾಕ್ಷರರು, ಪ್ರಜ್ಞಾವಂತರು ಇರೋದನ್ನು ನಾವು ಅಂದ್ಕೊಂಡಿದ್ದೀವಿ. ಆದರೆ ವ್ಯವಸ್ಥೆ ಇವರಿರುವಂಥ ಜಾಗದಲ್ಲೂ ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ, ಚೆನ್ನಾಗಿರೋದಿಲ್ಲ. ದಯವಿಟ್ಟು ನೀವು ಪ್ರಾಮಾಣಿಕವಾಗಿ, ದಕ್ಷವಾಗಿ ಕೆಲಸ ಮಾಡಿ. ಇನ್ನೊಂದು ಪಾಯಿಂಟು, ಅದು ರೇಷನ್ ಕಾರ್ಡ್ ಬಗ್ಗೆ BPL
ತಮ್ಮ ಶಿರಸ್ತೆದಾರ ಮೂಲಕ ನಿಮಗೂ ಅದು ರೇಷನ್ ಕಾರ್ಡು ಇಶ್ಯೂ ಮಾಡೋದು ಮತ್ತು ಕ್ಯಾನ್ಸಲ್ ಮಾಡೋದು ನಿಮ್ಮ ಇದು ಸ್ಪರ್ಧೆ ಬರುತ್ತೆ. ಅನಾವಶ್ಯಕವಾಗಿ ರೇಷನ್ ಕಾರ್ಡು ಯಾಕೆಂದರೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಅವ್ರದ್ದು ಅವರೇ ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಅಂದ್ಬಿಟ್ಟು ಕಳಿಸೋವಂಥದ್ದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇದು ನಡೀತಾ ಇದೆ, ವ್ಯವಸ್ಥಿತವಾಗಿ ನಡೀತಾ ಇದೆ. ಮತ್ತು ಅವರು ಬಂದು ಅಲಿಬೇಕು, 4 ವರ್ಷಗಳ ಗಟ್ಟಲೆ ಅವರು ಮತ್ತೆ ಅಪ್ಲೈ ಮಾಡಬೇಕು, ಅಲಿಬೇಕು. ತಾವು 2-3 ಡೇಟಾಗಳನ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ಯಾನ್ಸಲ್ ಆಗಿದ್ದಾವೆ, ಎಷ್ಟು ಅರ್ಜಿ ಬಂದಿದ್ದಾವೆ, ಎಷ್ಟಕ್ಕೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಪರಿಶೀಲನೆ ಮಾಡಿದ್ರೆ ನಿಮ್ಮ ಗಮನಕ್ಕೆ ಬರುತ್ತೆ. ಯಾಕೆ ಕ್ಯಾನ್ಸಲ್ ಮಾಡಿರೋದು ನೋಟಿಸ್ ಇಶ್ಯೂ ಮಾಡ್ದೇ ಯಾಕೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಕಾರಣ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಅಂಥವ್ರಿಗೆ ತಕ್ಷಣದಲ್ಲಿ ಎಲ್ಲ ಸರಿ ಇದ್ದರೆ ರೇಷನ್ ಕಾರ್ಡ್ನ ಮತ್ತೆ ತಕ್ಷಣದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಗಳನ್ನು ಕೂಡ ತಾವು ಮಾಡಬೇಕು ಅಂದ್ಬಿಟ್ಟು ಈ ಸಮಯದಲ್ಲಿ ಕೇಳ್ಕೊಳ್ತೀವಿ. ಒಳ್ಳೆಯದಾಗಿ ಸರ್, ಅದರದೊಂದು ಸೈನ್ ಮಾಡಿ ಒಂದು ಕಾಪಿ ಕೊಟ್ಬಿಡಿ, ಒಂದು ಓಸಿ ಕಾಪಿ. ಅಲ್ಲಿ ಅಲ್ಲ ಒಳಗಡೆ ನೀವು ಒಂದು ಜೆರಾಕ್ಸ್ ಮಾಡಿಸಿ